ವಾಪಸ್ ನಮ್ಮದು ಪಿ ಯು ಮುಗಿದ್ದು ಲಾಕ್ಡೌನ್ ನನಗೆ ಪಿ ಯು ಪಾಸ್ ಆದ್ದು ನಾವು ಲಾಕ್ಡೌನ್ ಪಾಸ್ ಆಗ್ತಾರ ಇಲ್ಲ ಅಂತ ಹೇಳಿ 31 ದಿವಸ ಆಯ್ತು. ಏನು ನನ್ನ ಬಗ್ಗೆ ಎಂಥದ್ದು ಹೇಳಲಿಲ್ಲ ಏನಿಲ್ಲ. ಇದೆಲ್ಲ ಆಕ್ಸಿಡೆಂಟ್ ಆದಲ್ಲಿ ಖಾಲಿ ಆದ ನನಗೆ. ಹಲೋ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಅಭಿಷೇಕ್ ಶೆಟ್ಟಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಎಂತ ಅಂತ ಹೇಳಿದ್ರೆ ನನ್ನ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಡುವ ಅಂತೇಳಿ. 31 ದಿವಸ ಆಯ್ತು. ಏನು ನನ್ನ ಬಗ್ಗೆ ಎಂಥದ್ದು ಹೇಳಲಿಲ್ಲ ಏನಿಲ್ಲ. ಎಷ್ಟು ಜನ ನನ್ನ ಬಗ್ಗೆ ಗೊತ್ತಿತ್ತು, ಎಷ್ಟು ಜನ ನನ್ನ ಬಗ್ಗೆ ಗೊತ್ತಿಲ್ಲ. ಹಾಗೆ ನನ್ನ ಬಗ್ಗೆ ನಿಮ್ಗೆಲ್ಲ ಪರಿಚಯ ಮಾಡಿ ಕಡ್ಕಮ್ಮ ಅಂತೇಳಿ. ಹಾಗೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಕೆಲವೊಂದು ವಿಷಯ ನಿಮ್ಮ ಹತ್ರ ಕೇಮ ಅಂತೇಳಿ ಇದ್ದಿ ಅಷ್ಟೇ. ಅದಕ್ಕೆ ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೆ. ನನ್ನ ಹೆಸರು ಅಭಿಷೇಕ್ ಸುರೇಂದ್ರ ಶೆಟ್ಟಿ ಅಂತ. ನನ್ನ ಊರು ಕುಂದಾಪುರ. ನಾನು ಕುಂದಾಪುರ ಗಂಡೆ. ನಾನು ಹುಟ್ಟಿ ಬೆಳೆದ್ದು ಎಲ್ಲ ಕುಂದಾಪುರದಾಗೆ ಅಂತಾರೆ. ನಾನು ಯಾವಾಗ LKG ಇಂದ 2ನೇ ಕ್ಲಾಸ್ ತನಕ ಮಾತ್ರ ಪರವರಂಗೆ ಓದಿದ್ದೆ. ಈ 3ನೇ ಕ್ಲಾಸಿಂದ ಡಿಗ್ರಿ ಮುಗಿದ ತನಕ ಮಾತ್ರ ನಾನು ಊರಾಗೆ ಓದಿದ್ದೆ. ಈಗ ಡಿಗ್ರಿ ಮುಗಿಸ್ಕೊಂಡು MBA ಮಾಡೋದು ನಾನೀಗ ಪೂನಕ್ಕೆ ಬಂದಿದ್ದೆ ಅಷ್ಟೇ. ಊರಂಗಿತ್ತಲ್ಲ ಓದಿದ್ದೆ. ನಾನು ಈ LKG ಇಂದ 10ನೇ ಕ್ಲಾಸಿಗೆ ಒಂದು 5ರಿಂದ 6 ಸ್ಕೂಲ್ ಚೇಂಜ್ ಮಾಡಿದ್ದೀನಿ ಮಾತ್ರ. ನಾನು ಆವಾಗ ನಂಗೆ ಒಂದೇ ಶಾಲೆಗೆ ಇತ್ತಂದರೆ ಆಗ್ತಿಲ್ಲ, ಇಪ್ಪಕ್ಕೆ ಆತಿಲ್ಲ ಅಂತ ಕೇಳಿದ್ರೆ ಯಾವುದೇ ಶಾಲೆ ಸೇರಿದ್ರು ಅಲ್ಲಿ ಯಂತ್ರಗೋರು ಒಂದು ಸಿಕ್ಕ ಬಿದ್ದು ನಾನೇ ಪಾಯಿಂಟ್ ಔಟ್ ಆತಿದ್ದೆ. ನಂಗೆ ಅದು ಪಾಯಿಂಟ್ ಔಟ್ ಆಗ್ತಿದ್ದೀನಿ ಇಲ್ಲ. ಅದಕ್ಕೆ ನಂಗೆ ಆ ಸ್ಕೂಲಿಗೆ ಇಪ್ಪಕ್ಕೆ ಮನ್ಸು ಬರ್ತಿರಲ್ಲ. ಹಾಗೆ ಒಂದೊಂದು ಸ್ಕೂಲ್ ಹಾರ್ತಾ ಕೇಳೋದು ಒಂದೇ. ಪಪ್ಪ ಹತ್ರ ಹೇಳ್ತಿದ್ದೆ, ಅವ್ರು ಚೇಂಜ್ ಮಾಡ್ತಿದ್ದೀರಿ. ನಾನು ಚೇಂಜ್ ಒಂದೊಂದು ಶಾಲೆಗೆ ಹಾತಿದ್ವಿ. 10ನೇ ಕ್ಲಾಸಲ್ಲಿ ಮಾತ್ರ 5 ಸ್ಕೂಲ್ ಚೇಂಜ್ ಮಾಡಿದ್ವಿ. ಆದರೆ PUC ಇಂದ ಡಿಗ್ರಿ ಮಾತ್ರ ಒಂದೇ ಕಾಲೇಜ್. ಅಂದರೆ ಪಿ ಯು ಏನಿತ್ತಲ್ಲ ಅದು ಒಂದು ಕಾಲೇಜ್ ಮಾಡೋದು, ಡಿಗ್ರಿ ಮತ್ತೊಂದು ಕಾಲೇಜ್ ಮಾಡೋದು. ನಾನು ಈ ಓದು ಪೀರಿಯಡಾಗಿತ್ತಲ್ಲ ನನಗೆ ತುಂಬ ಫ್ರೆಂಡ್ಸ್ ಇದ್ರು, ಮೆಮೊರೀಸ್ ತುಂಬ ಇತ್ತು. ಅಂದರೆ ಆವಾಗ ಅಷ್ಟು ಬೆಲೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇತ್ತಲ್ಲ ಸ್ಟೂಡೆಂಟ್ ಲೈಫೇ ಒಳ್ಳೇದು ನನಗೆ. ಈಗ ನಾನು ಡಿಗ್ರಿ ಮುಗೀತಾ ಬಂತಲ್ಲ ಅಷ್ಟೊತ್ತಿಗೆ ನಿಜ ನಂಗೆ ತುಂಬ ಬೇಜಾರಾಗಿತ್ತು. ಬೇಜಾರಾದಂತಕ್ಕಂದ್ರೆ ಮತ್ತೆಂತಕ್ಕಲ್ಲ, ಈ ಎಂಜಾಯ್ಮೆಂಟ್ ಅಂತೇಳಿ ಒಂದು ಪೀರಿಯಡ್ ಇರುತ್ತೆ. ಈ ಸ್ಟೂಡೆಂಟ್ ಲೈಫಾಗ ಒಂದು ಎಂಜಾಯ್ಮೆಂಟ್ ಅಂತ ಇರುತ್ತೆ, ಅದು ಅಲ್ಲಿ ಮುಗೀತೆ ಡಿಗ್ರಿ ಅಂದರೆ. ಈ MBA ಅಂತ ಬಂದ್ರ ಮೇಲೆ ಜವಾಬ್ದಾರಿ ಅದೇ ಲೈಫ್, ಗಮ್ಮತ್ತು ಅಂತಿಲ್ಲ. ಇನ್ನು ಗಮ್ಮತ್ತು ಯಾವಾಗ ಅಂದರೆ ನಾನೊಂದು ಸೆಟ್ಲಾಗಿ ನನ್ನೊಂದು ಇದ್ರ ಮೇಲೆ ನಾನು ಆವಾಗ ಗಮ್ಮತ್ತು ಮಾಡ್ಲಿಕ್ಕೆ. ಬಟ್ ಇನ್ನು ಗಮ್ಮತ್ತು ಅಂತ ಇಪ್ಪುದಿಲ್ಲ. ಆದರೆ ಆ ಡಿಗ್ರಿಗಿಂತ ಮುಂಚೆ ಗಮ್ಮತ್ತು ಇದ್ದಿತ್ತು ನಮಗೆ. ಈ ಸಣ್ಣ ಕಿಪ್ಪತ್ತಿಗೆ ಅಂತ ಈ ಗಂಡುಗಳಿಗೆ ಹೆಚ್ಚಿನರಿ ಅಂತ ಹೇಳಿ ಸಣ್ಣ ಕಿಪ್ಪತ್ತಿಗೆ ಎಷ್ಟೊತ್ತಿಗೆ ನಾವು ಗಾಡಿ ಕಲ್ತ್ರ ಮೇಲೆ ನಮ್ಗೆ ಎಷ್ಟೊತ್ತಿಗೆ 18 ವರ್ಷ ಆಗ್ತಂದು ಒಂದೇ ಆಲತ್ತೆ. ಯಾಕಂತ ಹೇಳಿದ್ರೆ 18 ವರ್ಷ ಆದ್ರೂ ಲೈಸೆನ್ಸ್ ಸಿಕ್ಕುತ್ತೆ. ಮನೆಯಲ್ಲಿ ಎಲ್ಲಿಗೆ ಹಾಕಿ ಬೇಡ ಅಂತಿಲ್ಲ, ಗಾಡಿ ತಕ್ಕ ತಿರ್ಗ್ಲಕ್ಕ ಅಂತೇಳಿ. ಅಷ್ಟೊತ್ತಿಗೆ ಬೇಗ ಏಜಾರು ಒಳ್ಳೆ ಗಾಡಿ ಹಿಡ್ಕೊಂಡು ತಿರ್ಗ್ಲಕ್ಕ ಅದೇ ಇರುತ್ತೆ ಅಷ್ಟೊತ್ತಿಗೆ. ನಾನು 10ನೇ ಕ್ಲಾಸ್ ಮುಗಿದ್ರು ನಂಗೆ ಅದೇ ಇರುತ್ತೆ. ಏಗಳಿಗೆ 10th ಮುಗಿಸಿ PUC ಮುಗಿಸಿ ನಂಗೆ 18 ವರ್ಷ ಆಯ್ತು, ನಾನು ಗಾಡಿ ಲೈಸೆನ್ಸ್ ತಗೊಂಡು ತಿರ್ತಿ ಅಂತೇಳಿ ಅದೇ ಇದ್ದಿತ್ತು ನನಗೆ. ಆಮೇಲೆ PUC ಆಯಿತು. PUCಯಲ್ಲಿ ಗಾಡಿ ತಿರ್ಗಿಲ್ಲ ಅಂತ ಹೇಳೋದಿಲ್ಲ, ಲೈಸೆನ್ಸ್ ಇರಲ್ಲ ಅಷ್ಟೇ. ಆವಾಗ ಒಂಚೂರು ಹೆದರಿಕೆ ತಿರ್ಬೋದು. ಎಲ್ಲರೂ ಪೊಲೀಸ್ ಅಡ್ಡಾಕ್ರಿರ್ತಾರ, ಚೂರು ಅಲ್ಲಿ ಮುಂದ್ಕೊಂಡಿರ್ತಾರೆ, ಹಿಂದೆ ತಿರ್ಸ್ಕೊಂಡು ಹೋಯಾಯ್ತು ಒಂದು ಬದಿ, ಆ ಥರ ಇದ್ದಿತ್ತು. ಆದರೆ ಡಿಗ್ರಿ ಬಂದ್ರ ಮೇಲೆ ಅದಂತ ಇಲ್ಲ. ಮತ್ತೆ ಅಂತ ಹೇಳಿದ್ರೆ ನನ್ನ ಮುಖದಂಗೆ ಈ ಕಲಿಯಲ್ಲ ಅಂತೇಳಿ ಕೆಲವರಿಗೆಲ್ಲ ಗೊತ್ತಿತ್ತು, ಕೆಲವರಿಗೆ ಗೊತ್ತಿಲ್ಲ. ಇದು ಎಂತ ಅಂತ ಹೇಳಿದ್ರೆ ಆ್ಯಕ್ಚುಲಿ ಡಿಗ್ರಿ ನೆನಪು ಹಾತಿಲ್ಲ ನನಗೆ ಯಾವತ್ತು. ಯಾಕಂತ ಹೇಳಿದ್ರೆ ಡಿಗ್ರಿ ಫಸ್ಟ್ ದಿವಸನೇ ನನಗೆ ಆಕ್ಸಿಡೆಂಟ್ ಆಗಿದ್ದು. ಇದು ಈ ಕಲಿಯಲ್ಲ ಇತ್ತಲ್ಲ, ಇದೆಲ್ಲ ಆಕ್ಸಿಡೆಂಟ್ ಆದಲ್ಲಿ ಕಲಿ ಆದ ನನಗೆ. ನಾನು ಡಿಗ್ರಿ ಫಸ್ಟ್ ದಿವಸ ಅಂದರೆ ನವಂಬರ್ 9ನೇ ತಾರೀಕು ನನಗೆ ಆಕ್ಸಿಡೆಂಟ್ ಆಯಿತು. ನಂದು ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾನು ಪರೂರಂಗಿದ್ದಿದ್ದೆ. ಅಲ್ಲಿಂದ ನಾನು ಬಂದದ್ದು ಆವತ್ತು, ಅಂದರೆ ರಜೆಗೆ ಹೋಯ್ದಿದ್ದೆ. ಈ ಲಾಕ್ಡೌನ್ ಟೈಮೇ ಇತ್ತು. ಲಾಕ್ಡೌನಿಗೆ ನಾವು ಯಾರು ಊರಂಗೆ ಇರಲ್ಲ, ಎಲ್ಲ ಅಲ್ಲಿ ಹೋಯ್ದಿದ್ದೆ ನಾನು. ಲಾಕ್ಡೌನ್ ಮುಗಿದ್ರ ಮೇಲೆ ವಾಪಸ್ ನಮ್ಮದು PU ಮುಗಿದ್ದು ಲಾಕ್ಡೌನ್ ನನಗೆ. PU ಪಾಸ್ ಆದ್ದು ನಾವು ಲಾಕ್ಡೌನ್ ಪಾಸ್ ಆಗ್ತಾರ ಇಲ್ಲ ಅಂತ ಹೇಳಿದ್ರೆ ಭಾರಿ ರಗಳಿ ಇದ್ದಿತ್ತು. ನಾವು PUC ಇತ್ತಲ್ಲ, ಸೆಕೆಂಡ್ PU ಹಂಗೆ ಇದ್ದ ದಿನ 3 ತಿಂಗಳು ಕಾಲೇಜ್. ಆ 3 ತಿಂಗಳಾದ್ಮೇಲೆ 1 ತಿಂಗಳು ಆನ್ಲೈನ್ ಕ್ಲಾಸ್ ಮಾಡಿದ್ರು. ಆನ್ಲೈನ್ ಕ್ಲಾಸ್ ನಾವು ಕಾಮ್ಕೆ ಹೋಯ್ಲ್ಲ ಯಾವತ್ತು. ಯಾಕಂದ್ರೆ ರೆಕಾರ್ಡ್ ಹಾಕ್ತಿದ್ದೀರಿ, ನಾವು ಕಾಮ್ಕೆ ಹೋಯ್ಲ್ಲ ಅದನ್ನು. ನಮ್ಗೆ ಅವ್ರು ಎಕ್ಸಾಮ್ ಮಾಡಿರುತ್ತಲ್ಲ ಪಾಸ್ ಆದ ತಮ್ಮದಿದ್ರೆ ನಮಗಿರಲ್ಲ. ಏನೋ ಪುಣ್ಯಕ್ಕೆ ಅದು ಕೊರೋನಾ ಬಂದು ನಮ್ಮನ್ನೆಲ್ಲ ಪಾಸ್ ಮಾಡಿ ಆಗ್ತದೆ. ಅದೊಂದು ಭಾರಿ ಖುಷಿ ಆಯ್ತು ಮಾತ್ರ ಕೊರೋನಾ ಬಂದದ್ದು. ಕೊರೋನಾ ಹೆಚ್ಚಿನವರಿಗೆ ಅದು ಕಷ್ಟ ಆಯ್ತು. ಆದರೆ ನಾವು ಸ್ಟೂಡೆಂಟವರಿಗೆಲ್ಲ ನಮ್ಮ ಏಜ್ ಮಕ್ಕಳಿಗೆಲ್ಲ ಖುಷಿ ಆಯ್ತು. ಯಾಕಂದರೆ ಪಾಸ್ ಆಯಿತು 1 ವರ್ಷ. ಸೆಕೆಂಡ್ PUC ಮುಗ್ದೇ ಹೋಯ್ತು ಅದ್ರಿಗೆ. ಆಮೇಲೆ ಸೆಕೆಂಡ್ PUC ಮುಗ್ದೇವಿ. ಲಾಕ್ಡೌನ್ ಇದ್ದಿತ್ತು. ಲಾಕ್ಡೌನ್ ಹಂಗೆ ಊರಲ್ಲಿ ಸ್ವಲ್ಪ ಟೈಮ್ ಇತ್ತು, ಕ್ರಿಕೆಟ್ ಮ್ಯಾಚ್ ಅದು ಇದೆಲ್ಲ ಆಡ್ಕೊಂಡು ಆಮೇಲೆ ವಾಪಸ್ ಲಾಕ್ಡೌನ್ ಸ್ವಲ್ಪ ಸಡ್ಲ್ ಆದಮೇಲೆ ಮತ್ತೆ ನಾವು ಪಪ್ಪಂದೆಲ್ಲ ಬಿಸ್ನೆಸ್ ಎಲ್ಲ ಹೊರಗಿದ್ದು, ಅಂದರೆ ಪರವರೇ ಇದ್ದೆ. ಅದಕ್ಕೆ ಅಲ್ಲಿಗೆ ಹೋಯ್ದಿದ್ದೆ ನಾನು. ಅದು ಮುಗಿಸಾದ್ಮೇಲೆ ನಾನು ಡಿಗ್ರಿ ಕಾಲೇಜ್ ಸೇರಿದ್ದೆ. ಕಾಲೇಜ್ ಸ್ಟಾರ್ಟ್ ಆಯಿತು. ನವಂಬರ್ 8ಕ್ಕೆ ಸ್ಟಾರ್ಟ್ ಆಯಿತು. ನವಂಬರ್ 8ಕ್ಕೆ ನಾನು ಬಂದಿರಲ್ಲ ಕಾಲೇಜಿಗೆ, ಯಾಕಂದ್ರೆ ಒಂದು ದಿವಸ ರಜೆ ಮಾಡಿದೆ. ನವಂಬರ್ 9ಕ್ಕೆ ನಾನು ಹೋಯ್ಕೆ, ಯಾಕಂದರೆ ಹೊಸ ಕಾಲೇಜ್ ಅಲ್ಲ, ಎಂತಂದ್ರೆ ಗೊತ್ತಿಲ್ಲ ಅಲ್ಲಿನ ಬಗ್ಗೆ ಎಲ್ಲ. ಅದಕ್ಕೆ ಮತ್ತೆ ಹೋಯ್ಕಲ್ಲ ಅಂತೇಳಿ ನಾನು ಅಲ್ಲಿಂದ ಹೊರಟು ಬಂದೆ. ನಮ್ಮ ಪಪ್ಪಂಗೆ ಆ್ಯಕ್ಚುಲಿ ನಂಗೆ ಅಲ್ಲಿಂದ ಕಳ್ಸೋಕ್ಕೆ ಇಷ್ಟ ಇರಲ್ಲ ಅವ್ರಿಗೆ ಆವತ್ತಿನ ದಿವಸ. ಹೆಂಗಂದ್ರೆ ನಾವು ಲಾಕ್ಡೌನ್ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಮುಂಚೆ ಪಪ್ಪ ನಾನು ಅಷ್ಟು ಕ್ಲೋಸ್ ಇರಲ್ಲ. ಅಂದರೆ ಅಪ್ಪ ಮಗ ಹೆಂಗಿರ್ಕ ಹಂಗಿದ್ದಿತ್ತು, ಬಟ್ ಅಷ್ಟು ಕ್ಲೋಸ್ ಇರಲ್ಲ.
ಲಾಕ್ಡೌನ್ ಹೆಂಗಿದಿತ್ತು ಅಂತ ಹೇಳಿದ್ರೆ ನಾವು ಅಪ್ಪ ಮಕ್ಕಳ ಥರ ಇರಲ್ಲ, ಫ್ರೆಂಡ್ಸ್ ಥರ ಇತ್ತು. ಅವ್ರಿಗೆ ಎಲ್ಲಿಗೇ ಹಾಕ್ದಿರಲಿ ನಾನು ಅವರು ಹೊಟ್ಟೆ ಹಾಕೋದು, ಬಾ ಅಭಿ ಹಾಪ, ಬಾ ಕಾರ್ ತಕ ಹಾಪ, ಇಲ್ಲ ಬೈಕ್ ತಕ ಹಾಪ ಒಂದೇ. ಅವ್ರಿಗೆ ಎಲ್ಲಿಗೆ ಹೋಗಿದ್ರು ನಾನು ಕರ್ಕೊತಿದ್ದೀರ ಆ ಥರ ಇದ್ದಿದ್ದು ನಾವು. ಆ ಬಾಂಡ್ ಇತ್ತಲ್ಲ ಲಾಕ್ಡೌನಾಗ ಒಂದು ಎಷ್ಟು 6ರಿಂದ 7 ತಿಂಗಳಿತ್ತಲ್ಲ, ಫುಲ್ ಫ್ರೆಂಡ್ಸ್ ಥರನೇ ಬಿಟ್ಟಿತ್ತು ನಾವು. ಪಾಪ ನಾನು ಎಲ್ಲಿಗೆ ಹೋಗಿದ್ರು ನನ್ನೇ ಕರ್ಕೊ ಹೋಗ್ದು. ಎಂಥದಿದ್ರು ನಾವು ಈ ಊರಾಗ ನಾವು ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದು ಲಾಕ್ಡೌನ್ ಟೈಮಿಗೆ. ನಮ್ಮ ಪಪ್ಪನ ಟೀಮ್ ಒಂದು ಮತ್ತೊಬ್ಬ ಟೀಮ್ ಒಂದು. ನಮ್ಮ ಪಪ್ಪನ ಟೀಮಾಗ ನಾನೇ ಇದ್ದು ಫಿಕ್ಸ್, ಅವ್ರು ನಾನು ಬಿಟ್ಟು ಕೊಡೋದಿಲ್ಲ. ಈಗ ನನ್ನಾಗ ಇವತ್ತು ಆಡಲ್ಲ ಅಂತೇಳಿ ಬೇರೆ ಟೀಮಿಗೆ ಹಾಕೋದು ಅದೆಲ್ಲ ಇಲ್ಲ. ನನ್ನ ಮಗ ಆಡ್ತಾ ವಿನ್ ಮಾಡಿಸ್ತಾ ಅಂತೇಳಿ ಅವ್ರೇ ಟೀಮಿಗೆ ಹೇಗೆ ಕಮ್ದವ್ರು ಆ ಥರ ಒಟ್ಟೆ ಇದ್ದಿತ್ತು. ನಾವು ಎಲ್ಲಿಗೆ ಹೋದ್ರು ಆಡಕ್ಕೆ ಹೋಗ್ತಿತ್ತು ಊರಿಗೆ. ಮತ್ತು ಲಾಕ್ಡೌನ್ ಟೈಮ್ ಕೋಳಿ ಪಡಿಗೆಲ್ಲ ಹೋಗ್ತಿತ್ತು, ಕೋಳಿ ಪಡಿ ಸಿಕ್ಕಿದ್ದೆಲ್ಲ ಇತ್ತು, ಅದಕ್ಕೆ ಹೋಗ್ಬೋದು ಅಷ್ಟೇ. ನಾನೆಲ್ಲ ಕರ್ಕೊ ಹೋಗ್ತಿದ್ದೆ. ನಾನು ಪಪ್ಪ ಅಂದ್ರೆ ಆ ಟೈಮ್ ಫುಲ್ ಫ್ರೆಂಡ್ಸ್ ಥರ ಇದ್ದಿತ್ತು. ಅವ್ರಿಗೆ ನಂದು ಲಾಕ್ಡೌನ್ ಮುಗ್ದ್ರ ಮೇಲೆ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ, ನಾನು ಕಳಿಸಿ ಕೊಡೋಕ್ಕೆ ಮನಸ್ಸಿಲ್ಲ. ಅವ್ರಿಗೆ ನಾನು ಅಲ್ಲೇ ಎಲ್ಲರೂ ಕಾಲೇಜ್ ಸೇರಿಸ್ಕೊಂಬ, ಇಲ್ಲ ನಮ್ಮೊಟ್ಟಿಗೆ ಇಟ್ಕೊಂಬ ಅಂತೇಳಿ ಆ ಥರ ಇದ್ದಿರೋದು. ನನಗೆ ಅಂತಂದ್ರೆ ಅಲ್ಲೆಲ್ಲ ಎಜುಕೇಷನ್ ಅಷ್ಟು ಒಳ್ಳೆ ಇರಲ್ಲ. ನಮ್ಮೂರಂಗೆ ಎಜುಕೇಷನ್ ಒಳ್ಳೆ ಇರುತ್ತೆ. ಈ ಕುಂದಾಪುರ ಉಡುಪಿಗೆಲ್ಲ ಇರ್ತಲ್ಲ, ಎಜುಕೇಷನ್ ತುಂಬ ಬೆಲೆ ಕೊಡ್ತಾರೆ ಮತ್ತು ಒಳ್ಳೆ ಎಜುಕೇಷನ್ ಇರುತ್ತೆ. ಹಾಗೆ ನಂಗೆ ಅಲ್ಲೆಲ್ಲ ಮಾಡೋಕ್ಕೆ ಇಷ್ಟನೇ ಇರಲ್ಲ. ಅದಕ್ಕೆ ನಾನು ವಾಪಸ್ ಇಲ್ಲ ನಾವು ಊರಂಗೆ ಓದ್ಕಂತೇಳಿ ಹೇಳಿದೆ, ಊರಂಗೆ ಕಾಲೇಜ್ ಸೇರಿಸಿದ್ರು ಅಪ್ಪಯ್ಯ. ಆಮೇಲೆ ಸೇರಿ ಆದಮೇಲೆ ನವಂಬರ್ 8ನೇ ತಾರೀಕು ಅಲ್ಲಿಂದ ಬಸ್ಸಿಗೆ ಬಂದೆ. ಬಸ್ಸಾಗೆ ಅಂತ ನಂಗೆ ಸೀಟ್ ಇಲ್ಲ, ಅಂದರೆ ನಾನು ಸೀಟ್ ಬುಕ್ ಮಾಡಿರಲ್ಲ, ಅಂದರೆ ಪಟ್ಟ ಬಂದದಲ್ಲ. ಅಂದರೆ ಮುಂಚೆ ನಾವು ಹಾಪ್ ಐಡಿಯಾದಂಗೆ ಇರಲಿಲ್ಲ, ಒಂದು ಸ್ವಲ್ಪ ಲೇಟ್ ಹಾಪ್ ಅಂತ ಇದೆ. ಮತ್ತು ಆಮೇಲೆ ಸ್ಟ್ರಿಕ್ಟ್ ಇದ್ರು ಅಂತೇಳಿ ತಿಳ್ಕೊಂಡು ಮತ್ತೆ ಬೇಗ ಬಂದೆ. ಅದಕ್ಕೆ ಅವತ್ತು ದಿವಸ ನಾನು ಬುಕ್ ಮಾಡಿ ಬರಲ್ಲ, ಹಾಗೆ ಬಂದೆ ಬಸ್ಸಾಗ. ಸೀಟೆಲ್ಲ ಸಿಕ್ಕಿರಲ್ಲ, ಅಲ್ಲಿ ಮುಂದೆ ಡ್ರೈವರ್ ಒಟ್ಟಿಗೆಲ್ಲ ಕೂಕ ಬಂದದ್ದು. ಅದು ರಾತ್ರಿ ಇಡೀ ನಿದ್ರೆ ಇರಲ್ಲ. ನೆಕ್ಸ್ಟ್ ದಿವಸ ಬೆಳಗ್ಗೆ ನವಂಬರ್ 9ನೇ ತಾರೀಕಿಗೆ ನಾವು ಊರಿಗೆ ಬಂದೆ. ಊರಿಗೆ ಬಂದು ಬೆಳಗ್ಗೆ ಬಂದು ಒಂದು 5:30 6 ಗಂಟೆ ಸರಿ ಮನೆಗೆ ಬಂದೆ. ಮನೆಗೆ ಬಂದು ಪಟ ರೆಡಿಯಾಗಿ ಕಾಲೇಜ್ ಹಾಪ್ ಅಂದ್ರೆ ರೆಡಿ ಆದೆ. ನಂದೊಂದು ಬೈಕ್ ಇದ್ದಿತ್ತು. ಆ ಬೈಕ್ ಎಂತ ಐತಿ, ಲಾಕ್ಡೌನ್ ಟೈಮಂಗೆ ಸೈಡಿಗೆ ಇಟ್ಟಿದ್ದು. ಪಿ ಯು ಹಂಗೆಲ್ಲ ಓಡಿಸಿದೆ ಅಂತೆ ತಗೊಂಡು ನಾವು ಕಾಲೇಜಿಗೆಲ್ಲ ಹೋದ್ದು ಪಿ ಯುಗೆ. ಆದರೆ ಲಾಕ್ಡೌನ್ ಟೈಮಂಗೆ ಸೈಡ್ ಇಟ್ಟು ನಾನು ಪರೂರಿಗೆ ಒಯ್ದಿದ್ದೆ. ಅದನ್ನು ಯಾರು ಓಡಿಸೋಕ್ಕೂ ಇಲ್ಲ. ಒಂದು 7-8 ತಿಂಗಳ ಮುಂದೆ ಅದನ್ನು ಯಾರು ಓಡಿಸೋಕ್ಕೂ ಇಲ್ಲ. ಮತ್ತೆ ಅಂತಂದರೆ ನಾನು ಪಿ ಯು ಸಿಗೆ ಈ ಲಾಕ್ಡೌನ್ ಟೈಮ್ ಅದಕ್ಕಿಂತ ಮುಂಚೆ ಒಂದು 2-3 ತಿಂಗಳ ಕಾಲೇಜ್ ಇತ್ತಲ್ಲ, ಆ ಟೈಮಗೆ ಗಾಡಿ ಸರ್ವಿಸಿಗೆ ಬಂದಿತ್ತು. ನಾನು ಸರ್ವಿಸ್ ಮಾಡೋಕ್ಕೆ ಹೋಗಿರಲಿಲ್ಲ ಗಾಡಿನ. ಅಂದರೆ ಇನ್ನೇನು ರಜೆ ಅಂದರೆ ಆ ಟೈಮ್ ಒಂದು ಸ್ವಲ್ಪ ಕೊರೋನಾ ಅಂತೇಳಿ ಒಂದು ದಿವಸ ಇದ್ದಿತ್ತು ಅಂತ. ಇನ್ನು ರಜೆ ಬರ್ತದೆ ಮತ್ತೆ ಅದಕ್ಕೆ ಸರ್ವಿಸ್ ಮಾಡು ಸುಮ್ಮನೆ ಇಟ್ಟು, ಆಮೇಲೆ ನೆಕ್ಸ್ಟ್ ಡೇ ಸರ್ವಿಸ್ ಮಾಡುವ ಹಾಗೆ ಆ ಥರ ಇಟ್ಟು ನೆಗ್ಲೆಕ್ಟ್ ಮಾಡಿ ಇಟ್ಟದಲ್ಲಿ. ಆಮೇಲೆ ಯಾರು ಓಡಿಸೋಕೆ ಇಲ್ಲ, ಅದು ಹಾಗೆ ಇಟ್ಟಿದ್ದೆ. ಇಲ್ಲ ನಾನು 9ನೇ ತಾರೀಕಿಗೆ ಬಂದು ಸೀದಾ ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟು ಆಗಿರಲ್ಲ, ಒಂದು 10ರಿಂದ 15 ನಿಮಿಷ ಗಾಡಿಯೇ ಸ್ಟಾರ್ಟ್ ಆಗಿಲ್ಲ. ಕಿಕ್ಕು ಹೊಡೆದು ಸಾಕಾಯ್ತು. ಅದು ಮತ್ತೆ ಅಂತಂದರೆ ಉಡುಪಿಗೆ ಬೇಕು. ನಾ ಡಿಗ್ರಿ ಕಾಲೇಜ್ ಸೇರೋದು ಉಡುಪಿಗೆ. ಕುಂದಾಪುರದಿಂದ ಉಡುಪಿಗೆ ಹೋಗೋದು ತುಂಬ ಟೈಮ್ ಬೇಕು. ಈ ಬಸ್ಸಾಗ ಹೋಗ್ದಾರೆ ನಮ್ಗೆ 1 ಗಂಟೆ ಬೇಕು. ಮತ್ತು ಬೈಕ್ ಕಾರ ಯಾವುದಾದ್ರು ತಗೋರು ಟೈಮ್ ತಕ್ಕಂತ ಒಂದು ಅರ್ಧ ಮುಕ್ಕಾಲು ತಾಸಾದ್ರು ಬೇಕೇ ಮಿನಿಮಮ್. ಹಾಗಾಗಿ ಮತ್ತು ಬೇಗ ಹಾಪ ಬಸ್ಸಿಗೆ ಅವ್ರಿಗೆ ಆತಿಲ್ಲ ಅಂತ ತಿಳ್ಕೊಂಡು ಬೈಕಿಗೆ ಹಾಪ ಅಂತೇಳಿ ಬೈಕ್ ತಗೊಂಡು ಹೊರಟದು. ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ಗಾಡಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಗಾಡಿ ತಗೊಂಡು ಹೊರಟಿದೆ, ಮನೆಯಿಂದ ಹೊರಟಿದೆ. ಹೆಲ್ಮೆಟ್ ಹಿಡ್ಕೊಂಡಿದೆ, ಹೆಲ್ಮೆಟ್ ಹಾಕೊಂಡಿರಲ್ಲ. ಎಂತಕ್ಕಂದರೆ ನಾನು ಆ ಟೈಮಿಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೆ. ಕೂದಲು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಭಾರಿ ಜಾಪ್ ಮಾಡ್ತಾ ಇದ್ದೆ. ಅಂದರೆ ಅದಷ್ಟು ಇಲ್ಲಿ ಮಂಡ್ಯಲ್ಲ ಮಿನ್ನ ಇಲ್ಲಿ ಚಂಡಿದೆ. ಹಾಗೆ ಇನ್ನು ಹೆಲ್ಮೆಟ್ ಹಾಕೋ ಬೇಡ ಅಂತ ಹೇಳಿದ್ರೆ ಹಾಗೆ ಎತ್ಕೊಂಡು ಹೊರಟಿವಿ ಬೈಕಲ್ಲಿ. ಬೈಕ್ ಅಂದರೆ ಹೊಡಿತು ಒಂದು ಇರಲಿ ಕರೆಕ್ಟ್, ಇಲ್ಲ ನಮ್ಮ ಹೆಲ್ಮೆಟ್ ಹಾಕೋಕ್ಕೂ ಸೆಟ್ ಎಲ್ಲ ಹಾಳಾಗ್ತದೆ ಅಂತೇಳಿ ತಿಳ್ಕೊಂಡು ಹಾಗೆ ಹೋತಿದ್ದಿ. ಒಂದು 3-4 ಕಿಲೋಮೀಟರ್ ಅಂದರೆ 4-5 ಕಿಲೋಮೀಟ್ರ್ ಆಯ್ತು. ನಮ್ಮ ಮನೆಯಿಂದ 4-5 ಕಿಲೋಮೀಟ್ರ್ ಅಷ್ಟೇ. ಅದಕ್ಕಿಂತ ಮುಂಚೆ ನಂದು ಕಾಲೇಜ್, ನಾನು PUC ಓದಿದ್ದಲ್ಲ, ಆ ಕಾಲೇಜ್ ನಮ್ಮ ಮನೆ ಹತ್ರನೇ ಅದು ಸಿಕ್ತು. ನಾನು ಮನೆಯಿಂದ ಹಿಂಗೆ ಬರ್ತಿದ್ದೆ, ಕಾಲೇಜ್ ಕಂಡು ಆ ಕಾಲೇಜ್ ಕಂಡದೆಲ್ಲ ನಂಗೆ ನೆನಪಿತ್ತು. ಅದಕ್ಕಿಂತ ಚೂರು ಮುಂದೆ ಆದ್ಮೇಲೆ ನಮ್ಮ ದೊಡ್ಡಪ್ಪ ಮನೆ ಇತ್ತು. ನಮ್ಮ ದೊಡ್ಡಪ್ಪ ಮನೆ ಎದುರೇ ಒಂಥರ ರೋಡಂಗೆ ಅಲ್ಲಿ ನಂಗೆ ಆ್ಯಕ್ಸಿಡೆಂಟ್ ಆಯ್ತು. ಆ್ಯಕ್ಸಿಡೆಂಟ್ ಹೇಗಾಯಿತು ಏನಂತೇಳಿ ನಂಗೆ ಗೊತ್ತಿಲ್ಲ ಆ ಮೂಮೆಂಟ್. ನಂದು PU ಕಾಲೇಜ್ ತನಕ ಬಂದದ್ದು ಮಾತ್ರ ಕರೆಂಟ್ ಗೊತ್ತಿತ್ತು. ಅದಕ್ಕಿಂತ ಮುಂದೆ ಬಂದದ್ದು ನಂಗಂತೂ ಸತ್ಯ ನೆನಪಿಲ್ಲ. ನನಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಆ್ಯಕ್ಸಿಡೆಂಟ್ ಆಯಿತು. ಆ್ಯಕ್ಸಿಡೆಂಟ್ ಆದಲ್ಲಿ ಹೆಚ್ಚಿನವ್ರು ಅಂತ ಅಂದರೆ ಸ್ಕಿಡ್ ಆಗಿ ಬಿದ್ದ ಹಾಗೆ ಹಿಂಗೆ ಅಂತ ಹೇಳಿ. ಆದರೆ ಅಲ್ಲಿ ನಮ್ಮ ದೊಡ್ಡಪ್ಪ ಮನೆ ಹತ್ರ ನಾ ಎಲ್ಲಿ ಬಿದ್ದನಲ್ಲ ಅದ್ರ ಹತ್ರನೇ ಒಂದು ಅಂಗಡಿ ಇತ್ತು. ಆ ಅಂಗಡಿಯವ್ರು ಕರೆಕ್ಟ್ ಕಂಡಿರು. ಅವ್ರು ಆಮೇಲೆ ಹೇಳ್ರಿ ಹೆಂಗೆ ಅಂದ್ರೆ ನಮ್ಮ ಪಪ್ಪ ಎಲ್ಲ ಹೋಗಿ ಕೇಂಡಲ್ಲ ಎಂತ ಯಾವ ಥರ ಬಿದ್ದದ್ದು, ಎಂತ ನಾಯಿ ಅಡ್ಡು ಬಂದು ಬಿದ್ದದ್ದು ಹೆಂಗೆ ಬಿದ್ದದಲ್ಲ ಕೇಂಡಲ್ಲ. ಅವಾಗ ಅವ್ರು ಹೇಳ್ರಿ ಇಲ್ಲ ನಾಯಿ ಅಡ್ಡು ಬಂದಲ್ಲ, ಅವ್ನು ಒಳ್ಳೆ ಮಾರ್ರೆ ಈ ಫಿಲ್ಮಾಗೆಲ್ಲ ಬೀಳ್ತಾರಲ್ಲ ಇಷ್ಟೊಂಟೆಲ್ಲ ಮಾಡಿ ಹಾಂಗೆ ಬಿದ್ದ ಮಾರ್ರೆ. ಸೀದಾ ಹಾತಿದ ಗಾಡಿ ಒಂದು ಸಲ ಹಿಂಗೆ ಮುಂದಿನ ಟೈರ್ ನಿಂತ್ಕೊಂಡು ಹಿಂದಿನ ಟೈರ್ ಹಿಂಗೆ ಎತ್ತಿ ಬಿದ್ದ ಅಂತ ಹೇಳಿ. ಆ್ಯಕ್ಚುಲಿ ನಾನು ಸೀರಿಯಸ್ ಆಗಿದ್ದೆ, ತುಂಬ ಸೀರಿಯಸ್ ಅಂದರೆ ತುಂಬ ಸೀರಿಯಸ್ ಆಗಿದ್ದೆ. ತುಂಬ ಬ್ಲಡ್ ಎಲ್ಲ ಒಯ್ದಿತ್ತು. ನಾನು ಅವಾಗ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಮತ್ತು ನಂದು ಗಾಡಿ ಅದು K49 ನಮ್ಮ ಊರಿಂದ ಇರಲ್ಲ ಆಯಿತಾ. ಹಾಗಾಗಿ ಯಾರಿಗೆ ಗೊತ್ತಿಲ್ಲ. ನಮ್ಮ ದೊಡ್ಡಪ್ಪ ಮನೆ ಎದುರೇ ಬಿದ್ದದ್ದು. ನಾನು ದೊಡ್ಡಪ್ಪ ಯಾರು ಊರಾಗಿರಲ್ಲ, ಅವರೆಲ್ಲ ಪೂರ್ಣಾಗ ಇದ್ದಿದ್ದೆ. ಆದರೆ ಅಲ್ಲಿ ದೊಡ್ಡಪ್ಪ ಮನೆ ಹತ್ರದವರಿಗೆಲ್ಲ ನಂಗೆ ಗೊತ್ತಿತ್ತು, ಅವರಿಗೆಲ್ಲ ನನಗೆ ಗುರ್ತಿತ್ತು. ಆದರೆ ನಾ ಬಿದ್ದನ್ನು ಮಾತ್ರ ಅವ್ರಿಗೆ ಯಾರಿಗೂ ನನಗೆ ಗುರ್ತಾಯಿಲ್ಲ. ಯಾಕಂದರೆ ಹೇಳಿದ್ರೆ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೆ ಮತ್ತು ರೋಡಿಗೆ ಮುಖ ಹೊಡೆದಿತ್ತಲ್ಲ, ಈ ಒಂದು ಬದಿ ಮುಖ ಎಂಥದಿರಲ್ಲ ಆ ಟೈಮ್.
ಇದಿಷ್ಟು ಈ ಒಂದು ಸೈಡ್ ಮುಖ ಮಾತ್ರ ನನ್ನ ಮುಖ ಥರ, ಇದೊಂದು ಯಾರ್ದು ಬೇರೆ ಮುಖ ಥರ ಹಾಗಿದ್ದಿತ್ತು. ಪೂರ ಸ್ಕ್ರ್ಯಾಚ್ ಆಗಿದ್ದಿತ್ತು ಇದಿಷ್ಟು. ಆ ಬಿದ್ದಲ್ಲಂತೂ ಫುಲ್ ರಕ್ತ ಆಗಿತ್ತು, ತುಂಬ ರಕ್ತ ಹೋಗಿದ್ದಿತ್ತು ನಂದು. ಆ ರಕ್ತ ಹೋಗೋ ಮುಖ ಒಂಥರ ಬೀಗ್ದಂಗೆ ಆಯ್ತು ಇಲ್ಲ, ಎಷ್ಟೊತ್ತಿಗೆ ಯಾರಂದ್ರೆ ಗೊತ್ತಾಯಿಲ್ಲ. ಮತ್ತೆ ಎಂತ ಆಯ್ತು ಅಂತ ಹೇಳಿದ್ರೆ ಬಿದ್ದು ನಂಗೆ ಪ್ರಜ್ಞೆ ತಪ್ಪಿದೆ. ಎಲ್ಲರೂ ಎಂತ ಎಣಿಸ್ಕೊಂಡ್ರು ಈ ಗಂಡಿಲ್ಲ ಸತ್ತಿದ್ದು, ಇದನ್ನು ಮತ್ತೆ ಇದು ಮಾಡ್ಬೇಕಾದ್ರೆ ಆಗಲಿ ಅಂತಂದೇಳಿ ಅವ್ರು ಯಾರು ನನ್ನ ಪಟ್ಟ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಲ್ಲ. ಆಮೇಲೆ ಒಬ್ಬರು ಅಣ್ಣ, ಯಾರು ಅವ್ರು ಗೊತ್ತಿಲ್ಲ ನನಗೆ, ಅವರೊಬ್ಬರು ಅಣ್ಣ ಹುಣ್ಸ್ಮಕ್ಕಿ ಒಬ್ಬರಿಗೆ ಫೋನ್ ಮಾಡಿ ಹೇಳು, ಉದಯಣ್ಣ ಅಂತಿದ್ರು, ಹುಣ್ಸ್ಮಕ್ಕಿ ಉದಯಣ್ಣ, ಅವ್ರಿಗೆ ಫೋನ್ ಮಾಡಿ ಹೇಳು. ಅವರು ಆ್ಯಕ್ಚುಲಿ ಅವ್ರದ್ದು ಚಿಕನ್ ಶಾಪಲ್ಲಿ ಇತ್ತು. ಅವ್ರ ಪಾಪ ಅಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಅಂಗಡಿಗೆ. ನನ್ನ ಆ್ಯಕ್ಸಿಡೆಂಟ್ ಆಯ್ತು ಅಂತೇಳಿ ಅವ್ರಿಗೆ ಫೋನ್ ಮಾಡಿ ಒಬ್ರು ಹೇಳಿದ್ರು ಕೂಡ ಅವ್ರ ಅಂಗಡಿ ಕ್ಲೋಸ್ ಮಾಡಿ, ಅವ್ರು ಆ್ಯಕ್ಚುಲಿ ಗಿರಾಕಿದ್ದಿತ್ತು ಆ ಟೈಮ್, ಫುಲ್ ಕಸ್ಟಮರ್ ಇದ್ದರು ಅವರಿಗೆ. ಆದರೂ ಯಾರೋ ಒಬ್ರಿಗೆ ಏನೋ ತೊಂದರೆ ಆಯ್ತು ಅಂತೇಳಿ ತಿಳ್ಕೊಂಡೆ ಬಂದು ಅಂಗಡಿಯೆಲ್ಲ ಕ್ಲೋಸ್ ಮಾಡಿ ಬಂದಿರೋ ಕಾರ್ ತಗೊಂಡು ಬಂದು ಮತ್ತು ನಾನು ಎಂತ ಇಲ್ಲ, ತುಂಬ ಬ್ಲಡ್ ಎಲ್ಲ ಹೋಯ್ದಿತ್ತು. ಅವರಿಗೆ ಹೆದರಿಕೆ ಆಯ್ತು. ಮತ್ತೆ ಅಂತಂದರೆ ಒಂಥರ ವಿಚಿತ್ರ, ನಾನು ಕೂಗು ಥರ ಮಾಡ್ತಿದ್ದೀನಿ ಆ ಟೈಮಿಗೆ. ಅಂದರೆ ಅದು ಜಾಗ ಒಂದು ಸ್ವಲ್ಪ ಸರಿ ಇಲ್ಲ, ಹಾಗೆ ಅದೆಲ್ಲ ಮಾಡ್ತಿದ್ಕೊಂಡು ಅವ್ರಿಗೆ ಒಂಚೂರು ಹೆದರಿಕೆ ಇತ್ತು. ಅವರೆಲ್ಲ ಒಂದು ದೇವ್ರಿತ್ತು ಅಲ್ಲ ಕಾರ್ತಿಕ್ ಅಂತೇಳಿ, ಆ ದೇವ್ರಿಗೆ ಬೇಡ್ಕೊಂಡ್ರು ಅವರು, ಇವ ಉಳಿದು ಬಂದರೆ ವಾಪಸ್ ಜೀವಂತ ಕರೆಕ್ಟ್ ಬಂದರೆ ನಿಮಗೆ ಒಂದು ಪೂಜೆ ಕೊಡ್ತೆ, ಹೂ ಕೊಟ್ಟು ಒಂದು ಪೂಜೆ ಕೊಡೋಕೆ ಹೇಳ್ತೆ ಅಂತೇಳಿ ದೇವ್ರಿಗೆ ಬೇಡ್ಕೊಂಡ್ರು ಅವರು. ಆಮೇಲೆ ಆ ದೇವ್ರ ಸಹಾಯದಿಂದ ಉಳಿದ್ದು ಅಥವಾ ನನ್ನ ಪಪ್ಪ ಒಳ್ಳೆತನಕ್ಕೆ ನಾವು ಉಳಿದ್ದು ನಂಗೆ ಗೊತ್ತಿಲ್ಲ, ಬಟ್ ದೇವ್ರು ಉಳಿಸ್ಕೊಂಡ್ರು. ಆಮೇಲೆ ಅಲ್ಲವರು ಕಾರಿಗೆಲ್ಲ ಹಾಕೊಂಡು, ಕಾರ್ ನಿಜ ಪಾಪ ಫುಲ್ ಬ್ಲಡ್ ಆಗಿತ್ತು. ಅದು ಅವ್ರದ್ದು ವೈಟ್ ಕಲರ್ ಇದು ಸೀಟೆಲ್ಲ ಪಾಪ ಅದೆಲ್ಲ ಫುಲ್ ರೆಡ್ ಆಗಿತ್ತು. ಅಂದರೆ ನಾನು ಆಮೇಲೆಲ್ಲ ಹೇಳಿದ್ದೀರು ಅವರು, ನಾನು ಆವಾಗ ನನ್ನ ಪ್ರಜ್ಞೆ ಇರಲಿಲ್ಲ ಬಿಡಿ. ಅವ್ರು ಯಾವುದೂ ಎಂದು ತಿಳ್ಕೊಂಡ್ರೆ ಸೀದಾ ನಾನು ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಕುಂದಾಪುರ ಕರ್ಕೊಂಡು, ಅಲ್ಲಿ ಕುಂದಾಪುರಂಗೆ ಆ ಹಾಸ್ಪಿಟ್ಲಾಗೆ ಎಕ್ಸ್ರೇ ಎಲ್ಲ ಮಾಡೋದಿಲ್ಲ. ಅಂದರೆ ತಲೆಗೆ ಇಲ್ಲಿ ಪೆಟ್ಟು ಬಿದ್ದಲ್ಲ, ಈ ತಲೆ ಒಳಗೆ ಎಂತ ಪೆಟ್ಟು ಬಿತ್ತೆ ಅಂತಂದು ಯಾರಿಗೆ ಗೊತ್ತಾಯಿಲ್ಲ. ಅದಕ್ಕೆ ಅವರು ಕುಂದಾಪುರಕ್ಕೆ ಹೋಯ್ತು, ನೀವು ಕೋಟೇಶ್ವರಕ್ಕೆ ಕರ್ಕೋದು ಫಸ್ಟ್, ಕೋಟೇಶ್ವರಕ್ಕೆ ಕುಂದಾಪುರಕ್ಕೆ ಹೋಯ್ಕತ್ ನೀವು ಅದು ಎಕ್ಸ್ರೇ ಎಲ್ಲ ಮಾಡ್ಕೋಕ್ಕೆ ಎಲ್ಲ ಹೇಳು. ಆ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಅಲ್ಲಿ ಮಾಡೋಕ್ಕೆ ಮತ್ತು ಲೇಟ್ ಆಗ್ತದೆ. ಅದಕ್ಕೆ ನಮ್ಮ ಪಪ್ಪಗೆ ಹಿಂಗೆ ಹೇಳಿದ್ರೆ, ನಮ್ಮ ಪಪ್ಪ ಎಂತಂದ್ರೆ ಕುಂದಾಪುರ ಬೇಡ ಮಣಿಪಾಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳು. ಯಾಕಂದ್ರೆ ನಾವು ಆಲ್ಮೋಸ್ಟ್ ಮಣಿಪಾಲಿಗೆ ಚೆಕ್ ಮಾಡೋದು, ಮತ್ತು ಅದು ಸೀರಿಯಸ್ ಇದ್ದೀನಲ್ಲ ನಮ್ಮ ಮನೆಯವರಿಗೆಲ್ಲ ಮತ್ತು ಮಣಿಪಾಲಿಗೆ ಕರ್ಕೊಂಡೇನು. ಮತ್ತು ನಮ್ಮ ಪಪ್ಪಂಗೆ ಹೇಳೋದು ವಿಷಯನೂ ಹಾಗೆ, ಪೊಲೀಸರು ಫೋನ್ ಮಾಡಿ ಹೇಳೋದು ಆ್ಯಕ್ಚುಲಿ ಪಪ್ಪಂಗೆ. ಅದು ನಂದು ಪೊಲೀಸರಲ್ಲ, ಇವರೇ ಉದಯಣ್ಣ ಫೋನ್ ಮಾಡಿ ಹೇಳೋದು ಪಪ್ಪಂಗೆ. ನನ್ನ ಫೋನಿಗೆ ಫಿಂಗರ್ ಪ್ರಿಂಟ್ ಎಲ್ಲ ತೆಗೆದು, ಫಿಂಗರ್ ಪ್ರಿಂಟ್ ತೆಗೋಕೆ ಎಷ್ಟು ಒದ್ದಾಡಿರ್ಬೋದು ಪಾಪ. ನನ್ನಂದರೆ ಪೂರ ಬ್ಲಡ್ಡೇ ಇದ್ದಿತ್ತಲ್ಲ, ಹಾಗೆ ಇದೆಲ್ಲ ರಕ್ತನೇ ಇದ್ದಿತ್ತು ಪೂರ. ಅವರು ಇದು ಕೈಯೆಲ್ಲ ತೊಳೆದು ಒರೆಸಿ ಆಮೇಲೆ ನನ್ನ ಫಿಂಗರ್ ಪ್ರಿಂಟ್ ತೆಗೆದು ಆಮೇಲೆ ನನ್ನ ಪಪ್ಪಂಗೆ ಫೋನ್ ಮಾಡಿ ಹೇಳು. ನಮ್ಮ ಪಾಪ ಅಂದರೆ ನೈಟ್ ಅಂಗಡಿಯೆಲ್ಲ ಕ್ಲೋಸ್ ಮಾಡೋದು ಲೇಟ್, ಸೊ ಬೆಳಗ್ಗೆ ಮಲ್ಕೊಂಡಿದ್ದೀರು. ಈ 9 ಗಂಟೆ ಸುರಿಗೆ ಕಾಲ್ ಬಂತು. ಇಲ್ಲಿ ಕಾಲ್ ಬಂದು ಕೂಡ ಇದು KA49 ಗಾಡಿ ನಿಮ್ದು ಆಕ್ಸಿಡೆಂಟ್ ಆಯಿತು ಅಂತೇಳಿ ಹೇಳು. ಅಲ್ಲ ಆಕ್ಸಿಡೆಂಟ್ ಆಯಿತು ಅಂತ ಹೇಳ, ನಿಮ್ದು ಗಾಡಿ ಕೇಳು. ಇವರಿಗೆ ಇಲ್ಲ, ಊರಲ್ಲಿ ನಂದು ಯಾವ ಗಾಡಿ ಇಲ್ಲ, KA49 ಎಲ್ಲ ಇಲ್ಲೇ ಇರ್ಬೋದು ಅಂತೇಳಿ ಪಾಪ. ಅಂದರೆ ನಮ್ಮದು ಊರಾಗ ಯಾವ ಗಾಡಿ ಇರಲಿ, ಇದು ಒಂದೇ ಗಾಡಿ. ಪಪ್ಪಗೆ ಅದು ನೆನಪಿಲ್ಲ, ನಮ್ದು ಈ ಗಾಡಿ ನಂಬರ್ KA49 ಇತ್ತು ಅಂತೇಳಿ. ಇಲ್ಲ ನಂದು ಯಾವ ಗಾಡಿ ಇಲ್ಲ ಅಂದ್ರೆ, ಇಲ್ಲ ಬ್ಲೂ ಕಲರ್ ಅಪ್ಪಚ್ಚಿ ಗಾಡಿ ಅಂತೇಳಿ ಹೇಳು. ಆಮೇಲೆ ನಮ್ಮ ಅಮ್ಮಗೆ ಹೇಳಿ ಹೋಯ್ದೆ ನಾನು ಹಾಪತ್ತಿಗೆ. ಎಂತಂತ ಹೇಳಿದ್ರೆ, ಅಮ್ಮ ನಾನು ಕಾಲೇಜಿಗೆ ಬೈಕ್ ತಗೋತೆ, ಲೇಟ್ ಆಗಿತ್ತು, ಬೈಕ್ ತಗೋತೆ ಅಂತೇಳಿ ನಾನು ಫಸ್ಟಿಗೆ ಕಾಲ್ ಮಾಡಿ ಹೇಳಿದೆ. ಅದಕ್ಕೆ ನಮ್ಮ ಅಮ್ಮ ಅಂತ ಹೇಳಿದಾಳೆ, ಇದು ಅಭಿ ಬೈಕ್ ತಗೊಂಡೋಯ್ದ, ಅಭಿ ಇருக்கு ಅಂತ ಹೇಳಿ. ಅದಕ್ಕೆ ಅವರು ನಮ್ಮ ಅಮ್ಮ ಎಂತ ತಿಳ್ಕೊಂಡ್ರು, ಎಲ್ಲೋ ಪೊಲೀಸ್ ಹಿಡಿದ್ರಕ್ಕ ಅಂತ. ಅಂದರೆ ಆ ಟೈಮಲ್ಲಿ ಲೈಸೆನ್ಸ್ ಇಲ್ಲ, PU ಮುಗಿದಷ್ಟೇ. ಈ PU ಮುಗ್ದಿನ ಅಂದರೆ 18 ಆಯ್ತು, ಇನ್ನು ಲೈಸೆನ್ಸ್ ಮಾಡಿಲ್ಲ, ಅಂದರೆ 10-15 ದಿವಸ ಅದಷ್ಟೇ ಹಾಗಿದ್ದಿತ್ತು. ಆಮೇಲೆ ಅದಕ್ಕೆ ಅಂತಂದರೆ ಅಮ್ಮ ಪೊಲೀಸರು ಹಿಡಿದಾಳೆ ಅಂತ ತಿಳ್ಕೊಂಡೆ, ಎಲ್ಲೋ ಪೊಲೀಸ್ ಹಿಡಿದ್ರಕ್ಕ ಅಂತಂದೇಳಿ ಹೇಳ. ಪಪ್ಪ ಹೇಳಿ ನಂದು ಗಾಡಿ ಅಂತ ಹೇಳು. ಆಮೇಲೆ ಅವ್ರು ಹೇಳು, ಹಿಂಗೆ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲಿ ಕರ್ಕೊಂಡ್ಬಂದಿತ್ತು. ಅಷ್ಟೊಂದು ನಮ್ಮ ಪಪ್ಪ ಅಮ್ಮಗೆಲ್ಲ ಫುಲ್ ಶಾಕ್ ಆಗೋದು, ಫುಲ್ ಹೆದರಿಕೊಂಡ್ರು. ಮತ್ತು ಅದು ಅವ್ರು ಹೇಳಿದ್ರು ಫುಲ್ ಸೀರಿಯಸ್ ಇದ್ದ ಹಾಗೆ ಅಂತ ಹೇಳಿ. ನಮ್ಮ ಮನೆಯವರಿಗೆಲ್ಲ ಪಾಪ ಪಪ್ಪ ಅಮ್ಮ ತುಂಬ ಮರ್ಕಿರ ಆ ಟೈಮಗೆ. ಆಮೇಲೆ ನಮ್ಮ ಅಣ್ಣಗೆಲ್ಲ ಫೋನ್ ಮಾಡಿ ಎಲ್ಲ ಹೇಳ್ರು, ಅಲ್ಲಿ ಹಾಪ್ ಹೇಳ್ರು. ಅವನು ಕುಂದಾಪುರಗಿದ್ದ, ಅವನು ಆಮೇಲೆ ಪಟ್ಟ ಕೋಟೇಶ್ವರಕ್ಕೆಲ್ಲ ಬಂದರು. ಆಮೇಲೆ ಬಂದ್ರ ಕೂಡಲೇ ಪಪ್ಪ ಅಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಕರ್ಕೊಂಡು, ನಮ್ಮ ಪಪ್ಪ ಎಂದು ಮಣಿಪಾಲಿಗೆ ಕರ್ಕೊಂಡೋಗಿ, ಕುಂದಾಪುರಗೆಲ್ಲ ಕರ್ಕೋಬೇಡ, ಆಚೀಚೆ ಓಡಾಡಬೇಡ, ಎಂತ ಬೇಕಾದ್ರೆ ಮಣಿಪಾಲಿಗೆ ಕರ್ಕೊಂಡೋಗಿ ಅಂತ ಹೇಳಿ. ಆಮೇಲೆ ಮಣಿಪಾಲಿಗೆ ಕರ್ಕೊಪ್ಪ ಅಂತೇಳಿ ಆಂಬುಲೆನ್ಸಲ್ಲಿ ಕರ್ಕೊಂಡು ಹಾತಿದ್ದೀರೋ ಅಷ್ಟೊತ್ತಿಗೆ ನಾವು ವಾಮಿಟ್ ಮಾಡಿಬಿಟ್ಟು. ಆ ವಾಮಿಟ್ ಮಾಡೋದು ಎಂತ ಆಯ್ತಂದರೆ, ನನಗೆ ಇಲ್ಲಿ ಪೆಟ್ಟು ಇಲ್ಲಿ ಇದು ಈಗ ಒಂದು ಎಂಥದಿಲ್ಲ, ಈ ಕಣ್ಣು ಮುಚ್ಕೊಂಡಿದ್ದಿತ್ತು, ಇಷ್ಟು ಒಂದು ಸ್ಕ್ರ್ಯಾಚ್ ಆಗಿತ್ತು ಪೂರ. ಮತ್ತು ತುಟಿ ಇದಿಷ್ಟು ಹೊಡೆದು ಹೋಯ್ದಿತ್ತು, ನಂದು ತುಟಿ ಹೊಡೆದು ಹೋಯ್ತು. ಆ ತುಟಿ ಹೊಡೆದೋದಕ್ಕೆ ರಕ್ತ ಆಯ್ತಲ್ಲ ಹೋಯ್ದು, ಹೊಟ್ಟೆ ಒಳಗೆ ಹೋಯ್ದಿತ್ತು. ನಾವು ಆಂಬುಲೆನ್ಸ್ ನನ್ನ ಮನಸ್ಸಿದ್ರು, ಆವಾಗ ನಾನು ವಾಮಿಟ್ ಮಾಡಿದೆ. ಇವರೆಲ್ಲ ಎಂತ ತಿಳ್ಕೊಂಡ್ರೆ, ತಲೆಗೆ ಪೆಟ್ಟು ಬಿತ್ತು ವಾಮಿಟ್ ಮಾಡ್ದೆ, ಇನ್ನೂ ಉಳೋದಿಲ್ಲ ಅಂತೇಳಿ ತಿಳ್ಕೊಂಡ್ರು. ಆ್ಯಕ್ಚುಲಿ ಅಂತಂದರೆ ತಲೆ ಪೆಟ್ಟು ಬಿದ್ದಲ್ಲಿ, ಏನೋ ತಲೆ ಪೆಟ್ಟು ಬಿದ್ದರೆ ಅವ್ರು ವಾಮಿಟ್ ಮಾಡಿರಲ್ಲ ಸೀರಿಯಸ್, ಅಂದರೆ ಉಳಿತಂತ ಹೇಳೋಕತ್ತಿಲ್ಲ. ಏನೋ ತಲೆ ಒಳ್ಳೆ ಇದ್ದಿದ್ದು ಅವ್ರಿಗೆ ಇರ್ಕಂದೇಳಿ, ಜೀವದ ಇರ್ಕಂದೇಳಿ ಇದ್ದರೆ ಇರ್ತವೆ ಅಷ್ಟೇ. ಅಂದರೆ ಆಯುಷ್ಯ ಇದ್ದರೆ ಅವ್ರಿಗೆ ಇರ್ತವೆ, ಇಲ್ಲಾಂದರೆ ಇಪ್ಪುದಿಲ್ಲ. ಹಾಗೆ ನಂದು ಅವ್ರು ಎಂತ ತಿಳ್ಕೊಂಡ್ರೆ, ಈ ಆಂಬುಲೆನ್ಸ್ ಡ್ರೈವರ್ ಮತ್ತು ನಮ್ಮ ಅಣ್ಣ ಇಬ್ಬರು ಅಂತ ತಿಳ್ಕೊಂಡ್ರು, ತಲೆ ಪೆಟ್ಟು ಬಿತ್ತು,
ಇನ್ನೂ ಉಳೋದಿಲ್ಲ ಅಂತೇಳಿ ಫುಲ್ ಹೆದರ್ಕೊಂಡ್ರು. ಯಾಕಂದ್ರೆ ವಾಮಿಟ್ ಮಾಡಿ ನಮ್ಮ ಅಣ್ಣಂಗೆ ಫುಲ್ ಹೆದರಿಕೆ ಇತ್ತು. ಅವನು ಎದ್ರೆ ನಾವು ವಾಮಿಟ್ ಮಾಡಿದ್ವಿ, ಇನ್ನು ಉಳಿಸ್ಕೊಂಬಾತಿಲ್ಲ ಅಂತ ತಿಳ್ಕ ಆಸೆ ಬಿಟ್ಟರೆ ಅಲ್ಲ. ನಮ್ಮ ಮನೆಯವರಿಗೆಲ್ಲ ಪಾಪ ಅಣ್ಣ ಫೋನ್ ಮಾಡಿ ಹೇಳ್ದ, ಪಪ್ಪ ಅಮ್ಮಗೆಲ್ಲ ಹೇಳ್ದ. ಪಪ್ಪ ಅಮ್ಮನೂ ಎಲ್ಲರೂ ಆಸೆ ಬಿಟ್ಟಿರು ಪಾಪ. ಎಲ್ಲರಿಗೆ ಅಂತ ಹೇಳಿದ್ರೆ ನನ್ನ ಪಪ್ಪ, ನಾನು ಆ್ಯಕ್ಚುಲಿ ರೆಡ್ ಬುಲ್ ಕುಡಿತೆ ಆಯಿತಾ. ಅಂದರೆ ಪಪ್ಪ ಅದು ಕುಡಿದಿದ್ದ ಬದಿಗೆ ಪಪ್ಪ ರೆಡ್ ಬುಲ್ ಎಲ್ಲ ಕುಡಿಬೇಡ, ಅದೆಲ್ಲ ಆಮೇಲೆ ಡ್ರಿಂಕ್ಸಿಗೆಲ್ಲ ಇದು ಹತ್ತು, ನಿಂಗೆ ಹ್ಯಾಬಿಟ್ ಹತ್ತು, ಬೇಡ ಅದೆಲ್ಲ ಕುಡಿಬೇಡ ಅಂತ ನನಗೆ ಬೈಯೋದೆಲ್ಲ ಇರ್ತಿತ್ತು ಅವ್ರದ್ದು. ಆ ಆ್ಯಕ್ಸಿಡೆಂಟ್ ಆದಲ್ಲಿತ್ತಲ್ಲ, ನಂಗೆ ರೆಡ್ ಬುಲ್ ಇಷ್ಟ ಅಂತ ತಿಳ್ಕೊಂಡೆ. ಅಂದರೆ ಈ ಅಣ್ಣ ಈ ಥರ ಸೀರಿಯಸ್ ಹಿಂಗಲ್ಲ ಅಂತ ಹೇಳಿ ಅವ್ರು ಯಾವುದೋ ಒಂದು ಇದ್ರಂಗೆ ನಂಗೆ ಆ ಟೈಮ್ ರೆಡ್ ಬುಲ್ ತಗೊಂಡು ಬಂದಿರೋರು. ಏನೋ ಒಂದು ನೆನಪಂಗೇನು ತಗೊಬಂದದು. ಆದರೆ ಅದು ನನಗೆ ಗೊತ್ತಂದು ನಾನು ವಾಪಸ್ ಹಾಸ್ಪಿಟ್ಲಿಂದ ಮನೆಗೆ ಬಂದ ಮೇಲೆ ನನಗೆ ಗೊತ್ತಂತೆ. ಹಾಸ್ಪಿಟ್ಲಿಗೆ ಕರ್ಕೊಂಡವ್ರೆ. ಆಮೇಲೆ ಅಲ್ಲಿ ಮಣಿಪಾಲ ಸ್ಕ್ಯಾನ್ ಎಲ್ಲ ಮಾಡ್ರು. ಸ್ಕ್ಯಾನ್ ಎಲ್ಲ ಮಾಡ್ದಲ್ಲ ಅವ್ರು ಹೇಳೋದು, ಇಲ್ಲ ತಲೆಗೆ ಅಂತ ಪೆಟ್ಟು ಬೀಳಿಲ್ಲ, ಖಾಲಿ ಮುಖನ ಸ್ಕ್ರ್ಯಾಚ್ ಅದಷ್ಟೇ, ತಲೆಗೆ ಅಂತ ಪೆಟ್ಟು ಬೀಳಿಲ್ಲ, ಏನು ಹೆದರ್ಕೊಂಬೇಡ ಅಂತ ಹೇಳಿ. ಅದಾದ್ಮೇಲೆ ನಮ್ಮ ಪಪ್ಪ ಅಮ್ಮನ ಧೈರ್ಯ ಬಂತು. ಅಲ್ಲಿ ನಮ್ಮ ಪಪ್ಪ ಅಮ್ಮ ಮತ್ತು ಅವರ ಪಪ್ಪನ ಫ್ರೆಂಡ್ ಪಪ್ಪ ಅಮ್ಮನೆಲ್ಲ ಕರ್ಕೊಂಡ್ಬಂದ್ರು ಕಾರ್. ಅಂದರೆ ಪಪ್ಪ ಕಾರ್ ಹೊಡ್ಕೊಬ್ಬ ಹೆದರಿಕಿತ್ತಲ್ಲ, ಯಾಕಂದರೆ ಸೀರಿಯಸ್ ಇದ್ದೆ ಮತ್ತು ಎಲ್ಲಿ ಟೆನ್ಷನಿಗೆ ಅಂತ ಆತಂತ ತಿಳ್ಕೊಂಡು ಪಪ್ಪನ ಫ್ರೆಂಡ್ ಪಪ್ಪನೆಲ್ಲ ಕರ್ಕೊಂಡ್ಬಂದರು. ಕರ್ಕೊಂಡ್ಬಂದಾದ್ಮೇಲೆ ಆಪ್ರೇಷನ್ ಎಲ್ಲ ಮಾಡ್ರು. ಒಂದು 3-4 ದಿವಸ ನಾವು ಹಾಸ್ಪಿಟ್ಲಾಗೆ ಇದ್ವಿ. ನನಗೆ ನಿಜವಾಗ್ಲೂ ಹಾಸ್ಪಿಟ್ಲಾಗಿ ಬೆಳಗ್ಗೆ ಎಷ್ಟೊತ್ತಿಗೆ ಸಾಯಂಕಾಲ ಎಷ್ಟೊತ್ತಿಗೆ ಅಂತ ಗೊತ್ತಾಯಿಲ್ಲ. ಮೆಡಿಸಿನ್ ಪವರ್ ಅಂದರೆ ಪವರ್, ಅಷ್ಟು ಒಳ್ಳೆ ಪವರ್ ಇದೆ. ಹಿಂಗೆ ಹೇಳೋದು, ಹೀಗೆ ಮಾತ್ರ ತಿಂದು ಜ್ಯೂಸ್ ಅಂದರೆ ಊಟ ಮಾಡ್ಕೊತಲ್ಲ, ಇದೆಲ್ಲ ಸ್ಟಿಚ್ ಇದ್ದಿದೆ, ಎಲ್ಲ ಸ್ಟಿಚ್ ಆಗಿದೆಯಲ್ಲ, ಸ್ಟಿಚ್ ಇದೆ ಆವಾಗ ಮುಂಚೆ, ಈಗೆಲ್ಲ ಟೈಪ್ ಈ ಸ್ಟಿಚ್ ಇದ್ದಿದ್ದು ಇಷ್ಟ. ಹಾಗಾಗಿ ಊಟ ಮಾಡೋಕ್ಕೆಲ್ಲ ಆ ಜ್ಯೂಸ್ ಕುಡಿದು ಮಾತ್ರ ತಿಂದು ಮನಿಕಂದು, ಹಗಲು ಯಾವುದು ರಾತ್ರಿ ಯಾವುದು ಒಂದು ಗೊತ್ತಿಲ್ಲ. 3-4 ದಿವಸ ನಾವು ಹಾಸ್ಪಿಟ್ಲಾಗೆ ಇದೆ. ಆಮೇಲೆ ವಾಪಸ್ ಮನೆಗೆ ಕರ್ಕೊಬಂದೆಲ್ಲ ನಾನು ಹಿಂಗೆ ಮನೆಗೆ ಓಡಾಡ್ತಿಪ್ಪತ್ತಿ ಫ್ರಿಜ್ ಕಂಡಲ್ಲ ಆ ರೆಡ್ ಬುಲ್ ಸಿಕ್ಕದು. ಆವಾಗ ನಮ್ಮ ಅಮ್ಮ ಹತ್ರ ಕಂಡಲ್ಲ ಹಿಂಗೆ ಹೇಳ್ದಾಳೆ, ಪಪ್ಪ ಆ ಟೈಮ್ ತಗೊಬಂದು ಹಿಂಗೆ ಅಂದರೆ ಅವ್ರು ಏನೋ ಅಂದಿದ್ರೆ ತಗೊಬಂದ್ರ ಅಂತ ಹೇಳಿ. ನಂಗೆ ಅಷ್ಟು ನಿಜ ತುಂಬ ಬೇಜಾರಾಯಿತು. ಎಷ್ಟು ಆಸೆ ನನ್ನ ಪಪ್ಪಂಗೆ, ಅಂದರೆ ತೋರ್ಸ್ಕೊಂತಿಲ್ಲ ಮನೆಯವ್ರು, ಗೊತ್ತಾಯ್ತಾ. ಪಪ್ಪ ಅಮ್ಮ ಇರ್ತಲ್ಲ, ಏನು ಆಸೆ ಇತ್ತಂದು ಎಲ್ಲ ಅಪ್ಪ ಅಮ್ಮ ತೋರ್ಸ್ಕೊಂತಿಲ್ಲ. ಆದರೆ ಅವರಿಗೆ ಎಲ್ಲರ ಅವ್ರವ್ರ ಮಕ್ಕಳ ಮೇಲೆ ಅವ್ರಿಗೆ ಆಸೆ ಇರುತ್ತೆ. ಆದರೆ ಆ ಮಕ್ಕಳಾದ್ರೆ ನಮ್ಗೆ ಅದು ನಾವು ತಿಳ್ಕೊಂತಿಲ್ಲ. ಆ್ಯಕ್ಚುಲಿ ಕೆಲವು ತಿಳ್ಕೊಂಡ್ರೆ ಕೆಲವು ತಿಳ್ಕೊಂತಿಲ್ಲ. ನಂಗೆ ಆ್ಯಕ್ಚುಲಿ ಆ ಟೈಮ್ ತುಂಬ ಬೇಜಾರಾಗಿತ್ತು. ಅಂದರೆ ಎಷ್ಟು ಇದಿತ್ತು ಅಂದರೆ ಆಸೆ ಇತ್ತು, ನನ್ನ ಪಪ್ಪಗೆ ಹಿಂಗೆ ತಗೊಬಂದ್ರಲ್ಲ, ಎಷ್ಟು ನಾನು ಮಿಸ್ ಮಾಡ್ಕೊಂಡ್ರು ಆ ಟೈಮಲ್ಲಿ ಅಂದರೆ ನಂಗೆ ತುಂಬ ಬೇಜಾರಾಗಿತ್ತು ಆ ಟೈಮಲ್ಲಿ. ಆಮೇಲೆ ಒಂದು 4-5 ದಿವಸ ಆದಮೇಲೆ ಮತ್ತು ಹಾಸ್ಪಿಟ್ಲಿಗೆಲ್ಲ ಹೋಗ್ದಿತ್ತು. ಆಮೇಲೆ ನಾನು ಕರೆಕ್ಟ್ ಆದೆ. 1 ತಿಂಗಳು ವಾಪಸ್ ನಾನು ಕರ್ಕೊಂಡವ್ರೆ. 1 ತಿಂಗಳು ರೆಸ್ಟ್ ಮಾಡೋಕ್ಕೆಲ್ಲ ಹೇಳಿದ್ರು, ರೆಸ್ಟ್ ಎಲ್ಲ ಮಾಡಿ ಆವಾಗ ಇದಕ್ಕೆ ಅಲ್ಲೆಲ್ಲ ಇತ್ತು. ಆ 1 ತಿಂಗಳು ಇತ್ತಲ್ಲ, ನಂಗೆ ಎಂತ ಗೊತ್ತಾಯ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಅಪ್ಪ ಅಮ್ಮನ ಪ್ರೀತಿ ಏನಂತೇಳಿ ಆವಾಗ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ನನ್ನ ಪಪ್ಪ ಮನೆ ಬಪ್ಪತ್ತಿಗೆ ನೈಟ್ ಬಪ್ಪತ್ತಿಗೆ 12 ಗಂಟೆ 1 ಗಂಟೆ ಹಂಗೆ ಅದಾದ್ಮೇಲೆ ಬಂದು ಊಟ ಮಾಡೋದು. ನಂಗೆ ಆ ಟೈಮಾಗಿ ಈ ಆ್ಯಕ್ಸಿಡೆಂಟ್ ಅದೆಲ್ಲ ನಂಗೆ ಮಲ್ಕೊಂಬಕ್ಕಾಗ್ತಿಲ್ಲ. ಅಂದರೆ ಈ ಮುಖ ಹೊರಗೂ ಹಾಕೋಕ್ಕಿಲ್ಲ ನಂಗೆ ಮನೆಗೆಲ್ಲ ಇದ್ದು ನಂಗೆ ಅಭ್ಯಾಸ ಇಲ್ಲ ಜಾಸ್ತಿ ಟೈಮ್. ನಂಗೆ ಮನೆಗೆ ಇರ್ಬೋದು ಅದೆಲ್ಲ ಅದು ನಾನು ಹಿಡಿಯೋತ್ತು ಹೊರಗೆ ತಿರ್ಬೋದು ಅದೆಲ್ಲ ಮಾಡ್ತಾನೆ. ಈ ಆ್ಯಕ್ಸಿಡೆಂಟ್ ಅದು ಹೊರಗೆ ಹಾಕ್ತಿರಲ್ಲ, ಧೂಳ್ತಾಗುತ್ತಲ್ಲ, ಹಾಗಾಗಿ ಮನೆಗೆ ಇರ್ಕಿದ್ದು. ಮನೆಗೆ ಇರ್ತಿದ್ದೆ. ನನ್ನ ಫ್ರೆಂಡ್ಸ್, ನನ್ನ ಕಸಿನ್ ಒಬ್ಬ ಮಂಜು ಅಂತಿದ್ದ, ಅವಂತೂ ಪಾಪ ಆ ಟೈಮಾಗಿ ಎಷ್ಟು ಇದು ಮಾಡ್ಕೊಂಡ್ರೆ, ಅವ್ನ ಬರ್ತಡೇ ಇತ್ತು ಅದೇ ಟೈಮಲ್ಲೇ. ನನಗೋಸ್ಕರ ನಾನು ಅಂದರೆ ಬೇರೆ ಟೈಮಿಗೆ ಹಾಕ್ಕೊಂತಿಲ್ಲಲ್ಲ, ಆಮೇಲೆ ನಮ್ಮ ಕಾರ್ ತಗೊಬಂದು ನನ್ನ ಕರ್ಕೊಂಡು ಹೋಗಿ ಆಮೇಲೆ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ನನಗೆ ಮತ್ತು ಸಪ್ರೇಟ್ ಮಟನ್ ಮಾಡಿರಿ. ಅಂದರೆ ಆ ಟೈಮಲ್ಲಿ ನಾನು ಚಪಾತಿ ಮತ್ತು ಮಟನ್ ಅದೇ ತಿಂತಿದ್ದೆ. ಯಾಕಂತ ಹೇಳಿದ್ರೆ ಅದು ಬೇಗ ಗುಣ ಆಗ್ತಂತೇಳಿ. ಮತ್ತು ಚಿಕನ್ ಮತ್ತು ನನ್ನ ಫ್ರೆಂಡಿನ ಅಮ್ಮನೂ ಅಷ್ಟೇ, ಅವ್ರು ನನಗೆ ಸೂಪ್ ಮಾಡಿ ಕೊಡೋದು ಅದೆಲ್ಲ ಮಾಡ್ತಿದ್ದೆ. ಗಾಯ ಎಲ್ಲ ಬೇಗ ಗುಣ ಐಕಂತೇಳಿ ಎಲ್ಲರೂ ಪಾಪ ನಂಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಆ ಟೈಮಿಗೆ. ಎಲ್ಲರಿಗೂ ಇಡೀ ಆ್ಯಕ್ಚುಲಿ ಅಲ್ಲಿ ಊರಿಗೆ ಎಲ್ಲರಿಗೂ ಬೇಜಾರಾಗಿತ್ತು ನಂಗೆ ಈ ಥರ ಆದ್ದು. ಯಾಕಂದರೆ 2 ದಿವಸ ಒಂದು ವಾರ ಮುಂಚೆ ಅದೇ ಊರಾಗ ಅಲ್ಲಿ ತಿರ್ತಾನೆ ನಾನು. ಈ 1 ವಾರದಾಗ ಹೀಗೆ ಆ್ಯಕ್ಸಿಡೆಂಟ್ ಈ ಥರ ಮುಖಕ್ಕಾಮತಿ ಯಾರಿಗಾರು ಬೇಜಾರದು ಪಾಪ. ಅದೆಲ್ಲ ಕಂಡು ನಂಗೆ ತುಂಬ ಜನ ಹೆಲ್ಪ್ ಮಾಡಿದ್ದೀರಿ ಎಲ್ಲರೂ. ಆಮೇಲೆ ನಮ್ಮ ಪಪ್ಪ ಇತ್ತಲ್ಲ, ರಾತ್ರಿ ಬರ್ತಿದ್ದೀರ ಊಟ ಮಾಡ್ತೀನಿ, ನಾನು ಹೀಗೆ ಕೂಗಂತಿದ್ದೆ ಅವ್ರ ಸೈಡಲ್ಲಿ. ನನ್ನ ಮುಖ ಕಣ್ಣು ಮರ್ತಿದ್ದೀರ ಅವರು. ಉಂತಿಪ್ಪದಿಗೆ ಬಟ್ಲಾಗಿ ಕಣ್ಣೀರು ಬೀಳ್ತಿತ್ತು ಅವರಿಗೆ. ನಂಗೆ ಆ್ಯಕ್ಚುಲಿ ಅಷ್ಟೇ ತುಂಬ ಬೇಜಾರಾಯಿತು. ಎಷ್ಟು ನನ್ನ ಮೇಲೆ ಆಸೆ ಇಟ್ಕೊಂಡಿರಿ ನನ್ನ ಪಪ್ಪ, ಎಷ್ಟು ನಾನು ಮಿಸ್ ಮಾಡ್ಕೊಂಡಿರೆ. ಯಾಕಂದರೆ ಆ್ಯಕ್ಚುಲಿ ನೀವು ಎಷ್ಟೋ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಗೊತ್ತೇ ಇರ್ಬೋದಿಲ್ಲ. ಯಾಕೆ ಎಷ್ಟೋ ಜನ ನಾನು ನನ್ನ ಫ್ರೆಂಡ್ಸ್ ಲಿಸ್ಟ್ ಕಂಡಿದೆ, ಅವ್ರ ಅಪ್ಪ ಅಮ್ಮನ ಬಗ್ಗೆ ಮಾತಾಡ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಎಷ್ಟೋ ಜನ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಲಿಸ್ಟಾಗಿ ಯಾಕೆ ಆ ಥರ ನೆಗ್ಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ಇತ್ತಲ್ಲ ಅವರಿಗೆ ಒಂದು ತೊಂದರೆ ಆದಲ್ಲ ನಮ್ಗೆ ಗೊತ್ತಾಗ್ತದೆ. ನನ್ನ ಪಪ್ಪ ಎಷ್ಟು ಆವಾಗ ಮರ್ಕಿರಂದರೆ ನಿಜ ಈಗಳು ನಂಗೆ ಅದು ನನ್ನ ಕಣ್ಣು ಮುಂದಿತ್ತು. ತುಂಬ ಸಲ ಮರ್ಕಿ ಈಗ ನನ್ನ ಮುಖ ಕಂಡು ನನ್ನ ಮಗನ ಈ ಥರ ಆಯ್ತಲ್ಲ, ಮಗನ ಮುಖ ಈ ಥರ ಆಯ್ತಲ್ಲ ಅಂತೇಳಿ ಎಷ್ಟು ಬೇಜಾರಿದೆ. ನಿಜವಾಗ ನನ್ನ ಮುಖ ವಾಪಸ್ ನನ್ನ ಹಳೇ ಮುಖ ಸ್ಟೈಲಿಗೆ ಬತ್ತಂದು ನಾನು ಎಣಿಸಿರಲ್ಲ. ಯಾಕಂದರೆ ಒಂದು ಸೈಡ್ ಪೂರ ಇದೆ ಎಂಥದಿಲ್ಲ, ಫುಲ್ ಸ್ಕ್ರ್ಯಾಚ್ ಐತೆ, ಇಲ್ಲಿವರೆಗೆ ಸ್ಕ್ರ್ಯಾಚ್ ಆಯಿತು. ಒಂದು ಅಂಗಿ ಮತ್ತೆ ಅಂತ ಇಲ್ಲ, ಪ್ಯಾಂಟಿಗೆ ಅಂತ ಇಲ್ಲ ಆ ಟೈಮ್. ಇಲ್ಲಿಂದ ಇದು ಒಂದು ಸೈಡ್ ಅಂತ ಎಂಥದಿಲ್ಲ, ಪೂರ ಇದಾಗಿತ್ತು. ಮತ್ತು ಇಲ್ಲಿ ಸ್ಟಿಚ್ ಈ ಗಾಯ ಎಲ್ಲ ಹ್ಯಾಂಗೆ ಐತೆ ಅಪ್ಪ. ಆ ಟೈಮ್ ಸಿಕ್ಕಾಪಟ್ಟೆ ನೋವು ಇದ್ದಿತ್ತು.
ಆಮೇಲೆ ಇದೆ ಆವಾಗ ನನ್ನ ನಿಜವಾಗ್ಲೂ ಪೇರೆಂಟ್ಸ್ ಬೆಲೆ ಏನಂತೇಳಿ ಆವಾಗ ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಎಷ್ಟು ಟೆನ್ಷನ್ ಇದ್ದೀರಂದರೆ ನಂಗೆ ಒಂದು ಚೂರು ಎಂತಾದ್ರು ಈಗ ನನ್ನ ಅಮ್ಮಂಗೆ ನಾನು ಕಾಲೇಜಿಂದ ಬಂದ ಕೂಡಲೇ ಫೋನ್ ಮಾಡಲ ಅಂತ ಹೇಳಿದ್ರೆ ಹೆದರ್ಕಂತಾಳು. ಅಷ್ಟೇ ಹೆದರ್ಕಂತಾಳೆ. ನನ್ನ ಅಮ್ಮ ತುಂಬ ಸೆನ್ಸಿಟಿವ್ ಅವಳು, ಹೆದರ್ಕಂತಾಳು ತುಂಬ. ಈಗಲೂ ನಾನು ಕಾಲೇಜಿಗೆ ಬಂದರೂ ಕೂಡ ಫೋನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ನಾನು ಇಲ್ಲಿ ಕಾಲೇಜಿಂದ ಬಪ್ಪದೇ ಒಂದು 5:30 6 ಗಂಟೆ ಆಯ್ತು. 6-6:30 ಒಳಗೆ ನಾವು ಫೋನ್ ಮಾಡಲ ಅಂತ ಹೇಳಿದ್ರೆ ಅವಳು ಫೋನ್ ವಾಪಸ್ ಬಂದಿರುತ್ತೆ ನನಗೆ. ಎಂತಕ್ಕೆ ಫೋನ್ ಮಾಡಲ ಇಷ್ಟೊತ್ತಾರು ಬಂದರೂ ಕೂಡ ಅದು ಫೋನ್ ಮಾಡೋಕ್ಕಂತಿಲ್ಲ. ಅವಳಿಗೆ ಮತ್ತೆಂತ ಅಲ್ಲ, ಅವಳ ಬಗ್ಗೆನೂ ಕೇಳ್ಕಂತೇಳಿ ಅಲ್ಲ, ನಾನು ಸೇಫಾಗಿ ಬಂದಿದೆ ಅಂತೇಳಿ ಅವಳಿಗೆ ಅದೊಂದು ಅವಳಿಗೆ ಕೇಳಿದ್ರೆ ಸಾಕು ಅವಳಿಗೆ. ಆ ಥರ ಅವಳು ನನ್ನಮ್ಮ. ಪಪ್ಪನೂ ಹಾಗೆ ನಾನು ಫೋನ್ ಮಾಡ್ತಾರೆ. ಈಗಲೂ ನನ್ನ ಪಪ್ಪ ನಂಗೆ ಮಾತಾಡೋತ್ತಿಗೆ ಆ್ಯಕ್ಚುಲಿ ನಾನು ಮುಂಚೆ ನನ್ನ ಪಪ್ಪ ನಂಗೆ ಎಲ್ಲದೂ ಹೇಳ್ತಿರಲ್ಲ. ಈಗ ನನ್ನ ಪಪ್ಪ ಪ್ರತಿಯೊಂದು ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ, ಹ್ಯಾಂಗೆ ನಾನು ನನ್ನ ಫ್ರೆಂಡ್ ಹತ್ರ ಎಲ್ಲ ಶೇರ್ ಮಾಡ್ಕೊಂತೆ ಹಾಗೆ ನನ್ನ ಪಪ್ಪನ ಹತ್ರ ಎಲ್ಲರೂ ಶೇರ್ ಮಾಡ್ಕೊಂಡ್ರೆ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು ಅದೆಲ್ಲ. ಇದು ನಂದು ಈ ಕಲೆಗಳ ಈ ಟ್ಯಾಟುಗಳ ಕತೆ. ಇದು ಡಿಗ್ರಿಗೆ ಹಾಗೆ ಈ ಡಿಗ್ರಿ ನಂಗೆ ನೆನಪು ಹಾತಿಲ್ಲ, ಯಾಕಂದ್ರೆ ಡಿಗ್ರಿ ಫಸ್ಟ್ ದಿವಸನೇ ಇದಾಗ್ತಿಲ್ಲ. ಹಾಗೆ ಆ ಡಿಗ್ರಿದ ನೆನಪು ಹಾತಿಲ್ಲ ಯಾವತ್ತೂ ನನಗೆ. ಅದಕ್ಕೆ ಈಗ ಡಿಗ್ರಿ ಎಲ್ಲ ಕುಂದಾಪುರ ಮಾಡಿದ್ದು. ಆ್ಯಕ್ಚುಲಿ ಇತ್ತಲ್ಲ ನನ್ನ ಊರಿತ್ತಲ್ಲ ಒಳ್ಳೆ ಊರಿ ಕುಂದಾಪುರ. ನಾನು ನಿಜ ಊರ ಇಪ್ಪತ್ತು ನಂಗೆ ಊರಿನ ಬೆಲೆಯೇ ಗೊತ್ತಾಯಿಲ್ಲ ನಂಗೆ ಈಗ ಊರ ಇಪ್ಪತ್ತು ಇತ್ತಲ್ಲ ಈ ಬರೂರಿಗೆ ಹಬ್ಬ ಹೊರಗೆ ಹಬ್ಬ ಒಳ್ಳೆ ಗಮ್ಮತ್ತು ಹೊರಗೆ ಅಲ್ಲಿ ಹತ್ತಿಲ್ಲ ಕಿತ್ತಿಲ್ಲ ತಿರ್ಗ್ಲಕ್ಕೆ ಆರಾಮ ಗಮ್ಮತ್ತು ಆ ಥರ ಇದ್ದಿದ್ದು ನಾನು. ಊರಾಗೆ ಅಂತ ಬೆಳಿಗ್ಗೆ ಸಾಯಂಕಾಲ 6:30 7 ಗಂಟೆ ಅಂದರೆ ಮನೆಗೆ ಇರ್ತೇವೆ, ಅದರ ಮೇಲೆ ತಿರುಗೋದಿಲ್ಲ ಯಾರು ಹೊರಗೆ. ಹಾಗೆ ಈ ಹೊರಗೆಲ್ಲ ಸಿಟಿಯಾಗೆಲ್ಲ ತಿರ್ತಿರ್ತಾರಲ್ಲ ನಮ್ದು ಆ ಥರ. ನಾನು ಹಾಗೆ ಯೋಚನೆ ಇದೆ. ಯಾವಾಗ ಈ ಪೂನಕ್ಕೆ ನಾನು MBA ಮಾಡೋದು ಸೇರಿದ್ನಲ್ಲ, ಇಲ್ಲಿ MBA ಮಾಡೋದು ಸೇರಿದ ಮೇಲೆ ನಂಗೆ ಅನಿಸ್ತೆ ನಿಜ ನಮ್ಮೂರೇ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇಲ್ಲಿ ಊಟ ತಿಂಡಿ ಆಯಿತು ಎಲ್ಲದಕ್ಕೂ ಒಂಥರ ಇಲ್ಲ ಅಷ್ಟು ನಮ್ಮೂರ ಥರ ಅಲ್ಲ. ನಮ್ಮೂರ ಊಟ ತಿಂಡಿ ಅಂದರೆ ಅಂತ 40 ರೂಪಾಯಿ 50 ರೂಪಾಯಿ ಎಂಥ ಊಟ, ಮೀನು ಊಟ ಎಷ್ಟು ಒಳ್ಳೆ ಬರುತ್ತೆ. ಇಲ್ಲಿ 40 ರೂಪಾಯಿ 50 ರೂಪಾಯಿಗೆ ಪೋಹ ಇಡ್ಲಿ ವಡೆ ಅದು ಮತ್ತೆ ಬಿಟ್ಟರೆ ಊಟ ಬರ್ತಿಲ್ಲ. ಊಟಕ್ಕೆ 100 ರೂಪಾಯಿ 100 ರೂಪಾಯಿ ಕೊಟ್ಟರು ಬೇಜಾರಿಲ್ಲ, ಅದಕ್ಕೆ ಒಳ್ಳೆ ಊಟ ಬತ್ತಾ. 3 ಚಪಾತಿ ಅದೊಂದು ರೈಸ್ ದಾಲ್ ಅದೇ ವೆಜ್ಜಂಗೆ ಅದೇ ನಾನ್ ವೆಜ್ ಬಿರಿಯಾನಿ ಅದೇ ಅಂದರೆ ಎಂಥ ಸ್ಪೆಷಲ್ ಅಂದಿಲ್ಲ. ನಮ್ಮೂರಂಗೆ ಎಂಥ ಮೀನು ಸಾರು ಹೆಂಗಿರುತ್ತೆ ಊಟ ಎಲ್ಲ. ನಾವು ಡಿಗ್ರಿಯಾಗ ಊಟ ಮಾಡ್ತಿದ್ದೆ ಮೀನು ಸಾರಲ್ಲಿ, ಎಷ್ಟು ಒಳ್ಳೆ ಊಟ ಅಲ್ಲ. ಆ ಊಟ ಉಂಡೆ ಇಲ್ಲಿ ಚಪಾತಿ ರೊಟ್ಟಿ ನಂಗೆ ಕೆಳಗೆ ಇಡುವುದೇ ಇಲ್ಲ ಹೊಟ್ಟೆಗೆ. ಆ ಥರ ಮಾತಾಡ್ತಿದ್ವಿ. ಆ್ಯಕ್ಚುಲಿ ನಮ್ಮೂರು ಈಗ ನಂಗೆ ಗೊತ್ತಾಗ್ತಿತ್ತು ಅಲ್ಲಿ ಮೇಲೆ. ನಾನು ಅದಕ್ಕೆ ಈಗ ರಜೆ ಸಿಕ್ಕಿದ್ರು ಊರಿಗೆ ಓಡಿ ಹೋಗ್ದೆ. ಅಲ್ಲಿ ಹೋಗಿ ಎಂತ ತಿನ್ಕೊಂಬಾಗಿತ್ತು ಅದೆಲ್ಲ ತಿನ್ಕೊಂಡು ಬಂದ್ಬಿಡು. ಇಲ್ಲಂತೂ ಆ ತಿಂಗಳು ಸಿಕ್ಕುದಿಲ್ಲ, ಸಿಕ್ಕತ್ತಿಲ್ಲ. ಮೀನು ಸಿಕ್ಕತ್ತು, ಕೋಳಿ ಸಿಕ್ಕತ್ತು, ಮಟನ್ ಎಲ್ಲ ಸಿಕ್ಕತ್ತು. ಆದರೆ ಆ ಊರಿನ ಥರ ಆತಿಲ್ಲ. ಊರಾಗ ಅದು ತಿನ್ಕಿ ಒಂಥರ ಒಳ್ಳೆ. ಆ ಮಣ್ಣು ಮಡ್ಕಿಂಗೆ ಸಾರು ಮಾಡೋದಿತ್ತಲ್ಲ, ಮೀನು ಸಾರು ಮಾಡೋದು ಅದೆಲ್ಲ ಎಷ್ಟು ಒಳ್ಳೆ ಆಗ್ತದೆ. ಇಲ್ಲೆಲ್ಲ ಅಷ್ಟು ಸೆಟ್ಟೇ ಆಗ್ತಿಲ್ಲ ಅದು ಎಂತ ಮಾಡೋದು. ಹಾಗೆ ಈಗ ಗೊತ್ತಾದಿತ್ತು ಮಾತ್ರ ನಮ್ಮ ಊರಿನ ಬಗ್ಗೆ ಎಲ್ಲದ ಬಗ್ಗೆ. ಮತ್ತು ಈಗ ನಾನು MBA ಮಾಡ್ತಿದ್ದೆ ಇಲ್ಲಿ ಪೂನಂಗೆ ಇಲ್ಲಿ ನನ್ನ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇರ್ಬೋದು ಆಲ್ಮೋಸ್ಟ್. ನಮ್ಮ ದೊಡ್ಡಪ್ಪ ಮತ್ತು ಅಣ್ಣ ತುಂಬ ಜನ ಇದ್ದರು, ನಮ್ಮ ರಿಲೇಟಿವ್ಸು ಚಿಕ್ಕಪ್ಪ ಎಲ್ಲ ಇದ್ರು ಇಲ್ಲೇ. ಇಲ್ಲಿ ನಾನೀಗ MBA ಮಾಡ್ತಿಲ್ಲ, ನಮ್ಮ ಅಣ್ಣನೊಟ್ಟಿಗೆ ನಾನು ರೂಮಲ್ಲಿ ಇರ್ಬೋದು. ಸ್ಯಾಟರ್ಡೆ ಸಂಡೇ ನಮ್ಮ ದೊಡ್ಡಪ್ಪ ಮನೆಗೆಲ್ಲ ಹೋಗಿ ಬರ್ತೆ ಅಲ್ಲಿಗೆಲ್ಲ. ಮತ್ತೆ ಅಂತಂದು ಹೇಳಿದ್ರೆ ಇದು ವ್ಲಾಗ್ಸ್ ರೀಲ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂತಂದರೆ ಈ ಸ್ಟಾರ್ಟ್ ಮಾಡ್ಕೊಂಡು ನಂಗೆ ಮುಂಚೆಯಿಂದ ಒಂದು ಆಸೆ ಇದ್ದಿತ್ತು, ಅಂದರೆ ಈ ಡ್ಯಾನ್ಸ್ ಮಾಡೋದು ಅಥವಾ ರೀಲ್ಸ್ ಮಾಡೋದು ಅದೆಲ್ಲ ತುಂಬ ಆಸೆ ಇತ್ತು ನಂಗೆ ಮುಂಚೆ. ಆದರೆ ನಾನು ಮುಂಚೆ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ನಂಗೆ ಆ ಥರ ಇದೆ ನೆಗಾಡ್ತಾರೇನೋ ಯಾರು ಮಾಡ್ರೆ ಏನೋ ಆ ಥರ ಯಾರು ತಿಳ್ಕೊಂತಾರೇನೋ ಅಂತೇಳಿ ನಾನು ಹಾಗಾಗಿ ಮಾಡೋಕ್ಕೆ ಹೋಗ್ತಿರಲಿಲ್ಲ ಅದೆಲ್ಲ. ಆದರೆ ಈಗ ಇಲ್ಲಿ ಬಂದು ಮಾಡ್ಕೆ ಎಂತ ಬೇಕಾದ್ರೆ ಇಲ್ಲಿ ಮಾಡಿಬಿಡು, ಯಾರು ನೆಗಾಡ್ ಹೊಡಿಲ್ಲ ಎಂತ ಹೊಡಿಲ್ಲ ನಾನು ಮಾಡುವ ಅಂತ ಹೇಳಿ ತಿಳ್ಕೊಂಡೆ. ಆಮೇಲೆ ಮತ್ತೆ ಹ್ಯಾಂಗೆ ಸ್ಟಾರ್ಟ್ ಮಾಡುವ, ಈಗ ಸಡನ್ನ ಡ್ಯಾನ್ಸ್ ಇದೆಲ್ಲ ಹಾಕೋದಂದರೆ ಒಂದು ವೀಡಿಯೋಗ್ರಾಫರ್ ಅಥವಾ ಯಾರೊಂದು ವೀಡಿಯೋ ಮಾಡೋರು ಇರುತ್ತೆ. ಈಗ ಒಬ್ಬನೇ ಇದ್ದಲ್ಲೇ ಎಲ್ಲರೂ ಮಾಡ್ಕೊಂಡು ಕಷ್ಟ ಆಗ್ತದೆ. ಹಾಗೆ ಮತ್ತು ಅದಕ್ಕೆ ಎಂತ ಮಾಡೋದಂದ್ರೆ ನಂಗೆ ನನ್ನ ಅಕ್ಕ ಎಲ್ಲ ಐಡಿಯಾ ಕೊಟ್ಟರು. ನಿಜ ನಂಗೆ ಈಗಲೂ ನನ್ನ ಅಕ್ಕ ತುಂಬ ಹೆಲ್ಪ್ ಮಾಡ್ತಾಳೆ ನನಗೆ. ಈ ಪ್ರತಿಯೊಂದು ಈಗ ಯಾವುದೋ ಒಂದು ಕಂಟೆಂಟ್ ಇರಲಿ ಅಥವಾ ನಾನು ಏನೇ ಮಾಡೋದಿದ್ರು ಈ ಥರ ಮಾಡು, ಇದು ಒಳ್ಳೆ ಆಗ್ತದೆ ನಿಮಗೆ, ಈ ಥರ ಮಾಡಿ ಯಾವುದೋ ಒಂದು ಐಡಿಯಾ ಕೊಡ್ತಾಳೆ ಅವಳು. ಏನೇ ಮಾಡೋದು ಅವಳದೇ ಈ ಇನ್ಸ್ಟಾದಲ್ಲಿ ನೋಡಲಿ ಅಥವಾ ಯೂಟ್ಯೂಬಲ್ಲಿ ನೋಡಿ ನಂಗೆ ಶೇರ್ ಮಾಡಿಬಿಡ್ತಾಳೆ, ಈ ಥರದ್ದೆಲ್ಲ ನೀನು ಮಾಡು, ಹಿಂಗೆ ಮಾಡಿ ಇದು ಒಳ್ಳೆ ಆಗ್ತದೆ ನಿಮಗೆ. ಹಾಗೀಗ ತುಂಬ ಐಡಿಯಾ ಕೊಡ್ತಾರೆ. ಮತ್ತು ಕೆಲವೊಂದು ವೀಡಿಯೋ ನಂದು ಒಳ್ಳೆ ಇಲ್ಲ ಅಂದರೆ ಇದು ಬೇಡ, ಇದು ಒಳ್ಳೆ ಇಲ್ಲ, ಬೇರೆ ಮಾಡು ಅಂತೇಳಿ ಹೇಳೋದು. ಹಾಗೆ ಅದೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಅವಳು. ನಂಗೆ ಆ್ಯಕ್ಚುಲಿ ಅಕ್ಕನೇ ಇದು ಮಾಡೋದು ನಂಗೆ ಇದು ಮಾಡೋದು ಹೆಲ್ಪ್ ಮಾಡಿದ್ದೆ. ಮತ್ತು ಅವಳೇ ನಂಗೆ ಏನೇ ಯಾವುದೇ ಮಾಡೋದಿದ್ರು ಅವಳೇ ಈಗ ತುಂಬ ಹೆಲ್ಪ್ ಮಾಡ್ತಾಳೆ ನಂಗೆ ಅಕ್ಕ. ಈ ವ್ಲಾಗಿಂದ ಸ್ಟಾರ್ಟ್ ಮಾಡು ಅಂತೇಳಿ ಅಂದರೆ ಅಕ್ಕನೇ ಐಡಿಯಾ ಕೊಟ್ಟದ್ದು, ವ್ಲಾಗಿಂದ ಸ್ಟಾರ್ಟ್ ಮಾಡು. ನೀನೀಗ ಪೂರಕ್ಕೆ ಓದೋದು ಬಂದದ್ದು ಇಲ್ಲಿ ಯಾವ ಥರ ನಿಂದು ನಡೀತು, ಓದೋದು ಹೆಂಗೆ ನಡೀತು ಅಂದರೆ ಕಾಲೇಜ್ ಲೈಫ್ ಹೆಂಗೆ ನಡೀತು ಪೂನಾಗೆ, ಕರ್ನಾಟಕಕ್ಕೆ ಪೂನಕ್ಕೆ ಎಷ್ಟು ಡಿಫ್ರೆನ್ಸ್ ಆಗ್ತದೆ ಒಂದು ಸ್ವಲ್ಪ ಜನರಿಗೆಲ್ಲ ತೋರಿಸು ಆ ಥರ ಮಾಡೋದು. ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕೆ ಡೈಲಿ ವ್ಲಾಗ್ ನನ್ನ ಕಾಲೇಜ್ ವ್ಲಾಗ್ ಸ್ಟಾರ್ಟ್ ಮಾಡು ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಸ್ಟಾರ್ಟ್ ಮಾಡಿ 31 ಡೇಸ್ ಆಯಿತು. ಈ 31 ಡೇಸಾಗಿ ನನಗೆ 272-74 ಫಾಲೋವರ್ಸ್ ಇದ್ದರೆ ಯೂಟ್ಯೂಬಂಗೆ. ನಂಗೆ ನಿಜ ತುಂಬ ಸಪೋರ್ಟ್ ಮಾಡ್ಯಾರ ಎಲ್ಲರೂ.
ಕೆಲವೊಂದು ವ್ಯೂಸು ಒಳ್ಳೆ ಹೋಗಿತ್ತು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ, ನನ್ನ ಯೂಟ್ಯೂಬ್ ಫ್ಯಾಮಿಲೀಸ್ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿರಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಾನು ತುಂಬ ವೀಡಿಯೋಸ್ ಎಲ್ಲ ಮಾಡ್ತೆ, ಇನ್ನೂ ಬೇರೆ ಬೇರೆ ಕಂಟೆಂಟ್ ಎಲ್ಲ ಮಾಡ್ತೆ. ನನಗೂ ಅಂದರೆ ಈ ಡೈಲಿದೆಲ್ಲ ಹಾಕ್ತಾ ಇದ್ದೆ, ಅದರೊಟ್ಟಿಗೆ ಬೇರೆ ಕಂಟೆಂಟ್ ಎಲ್ಲ ಮಾಡುವಂಥದ್ದು. ಮತ್ತು ಅಂತಂದು ಹೇಳಿದ್ರೆ ಇವತ್ತು ಮತ್ತೊಂದು ಟಾಪಿಕ್ ಅಂದರೆ ನಿಮ್ಮ ಹತ್ರ ಕೆಲವೊಂದು ಸಜೆಷನ್ ಕೇಮ್ ಅಂತೇಳಿ. ಸಜೆಷನ್ ಬೇರೆ ಅಂತಲ್ಲ, ಈಗ ನಾನೀಗ 31 ದಿವಸ ಆಯ್ತು ಈಗ ಈ ಡೈಲಿ ಬ್ಲಾಗ್ಸ್ ಹಾಕ್ತಾ ನಿನ್ನೆ ತನಕ ಹಾಕಿದ್ದೆ. ಈ ಡೈಲಿ ಬ್ಲಾಗ್ಸ್ ಹಾಕೋದು ನನಗೆ ಅಂತ ಅನಿಸ್ತು, ಬೇರೆ ಕಂಟೆಂಟ್ ಬೇರೆ ಮಾಡುವ, ಅಥವಾ ಇದು ನಾನೀಗ ಏನಾಗ್ತಿದ್ದೆ ಜನರಿಗೆ ಖುಷಿ ಇತ್ತೇ ಇಲ್ಲ ಕೇಮ ಅಂತೇಳಿ, ಅದಕ್ಕೆ ನಿಮ್ಮ ಹತ್ರ ಅದೆಲ್ಲ ಕೇಮ ಅಂತೇಳಿ. ಎಂತಂತ ಹೇಳಿದ್ರೆ ನಾನೊಂದು ಡಿಸಿಷನ್ ತಗೊಂಡ್ಕಂತಿದ್ದೆ. ಅಂದರೆ ನೀವು ಹೆಂಗೆ ಹೇಳ್ತೀರಿ ಇದ್ರ ಮೇಲೆ ಮತ್ತೆ ಮುಂದೆ ಹಾಪ್ ಅಂತಿದ್ದೆ. ಎಂತಂತ ಹೇಳಿದ್ರೆ ಈ ಡೈಲಿ ಬ್ಲಾಗ್ಸ್ ಸ್ಟಾಪ್ ಮಾಡಿ ಬೇರೆ ಕಂಟೆಂಟ್ ಅಂತ ಹೇಳಿದ್ರೆ ಈ ಡ್ಯಾನ್ಸ್ ಮಾಡೋದು ಇಲ್ಲ ಆ್ಯಕ್ಟಿಂಗ್ ಮಾಡೋದು ಅದನ್ನೇ ಹಾಕುವ. ಅಂದರೆ ಕಂಪ್ಲೀಟ್ ಈ ಡೈಲಿ ಬ್ಲಾಗ್ಸ್ ಅಂತ ಸ್ಟಾಪ್ ಮಾಡೋದು, ಖಾಲಿ ಕಂಟೆಂಟ್ ಅಂದರೆ ಬೇರೆ ಈ ಡ್ಯಾನ್ಸ್ ರೀಲ್ಸ್ ಅದೆಲ್ಲ ಮಾಡೋದು. ಅಥವಾ ಈ ಡೈಲಿ ಬ್ಲಾಗ್ಸ್ ಹಾಕ್ತಾ ಈ ಕಂಟೆಂಟ್ ಅಂದರೆ ಬೇರೆ ಕಂಟೆಂಟ್ ಈ ಡ್ಯಾನ್ಸ್ ರೀಲ್ಸ್ ಅದೆಲ್ಲ ಬೇರೆ ರೀಲ್ಸ್ ಎಲ್ಲ ಮಾಡೋದು, ಆ ಥರದ್ದು ಹಾಕೋದು. ಅಂದರೆ ವಿತ್ ಡೈಲಿ ಬ್ಲಾಗ್ಸ್ ಮತ್ತು ಇದು ಎರಡನ್ನೂ ಹಾಕುವ. ಅಥವಾ ಈ ಡೈಲಿ ಬ್ಲಾಗ್ಸ್ ಹಾಕೋ ಬದಲಿಗೆ ಇಡೀ ಒಂದು ವಾರದ್ದು ಒಂದೇ ಸಲ ಹಾಕೋದು. ಅಂದರೆ ವೀಕೆಂಡಿಗೆ, ಈಗ ಮಂಡೇ ಟು ಸಾಟರ್ಡೇ ಅಥವಾ ಸಂಡೇ ತನಕ, ಸಾಟರ್ಡೇ ನೈಟ್ ಆ ಇಡೀ ಹೋಲ್ ವೀಕಿದು ಬ್ಲಾಗ್ಸ್ ಹಾಕೋದು, ಮತ್ತು ಬೇರೆ ಕಂಟೆಂಟ್ ಎಲ್ಲ ಹಾಕೋದು, ಆ ಥರ ಮಾಡೋದು. ಈ ಮೂರರ ಯಾವುದಾದ್ರು ಒಂದು ನಂಗೆ ಸಜೆಸ್ಟ್ ಮಾಡಿ, ನಂಗೆ ಅಂದರೆ ಕಮೆಂಟ್ ಸೆಕ್ಷನಾಗಿ ಹೇಳಿ ನನಗೆ ಯಾವ್ದು ಮಾಡ್ಲಿಕ್ಕಂತೇಳಿ. ಅಂದರೆ ಫಸ್ಟ್ ಬ್ಲಾಗ್ ಸ್ಟಾಪ್ ಮಾಡೋದು, ಕಂಪ್ಲೀಟ್ ಸ್ಟಾಪ್ ಮಾಡಿ ಬೇರೆ ರೀಲ್ಸ್ ಆ್ಯಕ್ಟಿಂಗ್ ಅದೆಲ್ಲ ಮಾಡೋದು. ಅಥವಾ ನೆಕ್ಸ್ಟ್ ಇದು ಈ ಡೈಲಿ ಬ್ಲಾಗ್ಸ್ ಹಾಕೋದು ವಿತ್ ಬೇರೆ ಕಂಟೆಂಟ್ಸ್ ಎಲ್ಲ ಹಾಕೋದು, ಅಂದರೆ ಬೇರೆ ಕಡೆ ರೀಲ್ಸ್ ಅದೆಲ್ಲ ಮಾಡೋದು, ಆ ಥರದ್ದು ಹಾಕೋದು. ಅಥವಾ ಡೈಲಿ ಬ್ಲಾಗ್ಸನ್ನು ವೀಕೆಂಡ್ ಹಾಕೋದು, ವೀಕೆಂಡ್ ಹಾಕ್ತಾ ಅಂದರೆ ಡೈಲಿ ಹಾಕೋದಲ್ಲ, ಡೈಲಿ ಬ್ಲಾಗ್ಸ್ ವೀಕೆಂಡಿಗೆ ಹಾಕೋದು ಒಂದೇ ಸಲ, ಮತ್ತು ಬೇರೆ ರೀಲ್ಸ್ ಎಲ್ಲ ಮಾಡೋದು. ಈ ಮೂರ ಯಾವ್ದು ನಾವು ಮಾಡ್ಲಿಕ್ಕೆ, ಯಾವ್ದು ಕಂಟಿನ್ಯೂ ಮಾಡ್ಲಿಕ್ಕೆ ಅಂತೇಳಿ ನೀವು ಹೇಳಿ ನಿಮ್ಮ ಈ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನಾನು ಅದ್ರ ಪ್ರಕರಣ ಮುಂದೆ ಹೋಗ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನಂಗೆ ತಿಳಿಸಿ. ಅದು ಬಿಟ್ಟು ಇದು ಯಾವುದೋ ಬೇಡಪ್ಪ ನೀನು ನಾವು ಹೇಳೋ ಥರ ಮಾಡಂತ ಹೇಳಿ ಅದು ಅಂತ ನಿಮ್ಮ ಐಡಿಯಾ ನಂಗೆ ಸ್ವಲ್ಪ ಶೇರ್ ಮಾಡಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ ನೀವು ನಾ ಯಾವ್ದು ಮಾಡ್ಲಿಕ್ಕಂತೇಳಿ. ಯಾಕಂದ್ರೆ ನಾನು ಅದನ್ನ ಮುಂದೆ ಮಾಡ್ಕೊತ ಹೋಗ್ಲಿಕ್ಕೆ ಆವಾಗ ನಿಮಗೂ ಖುಷಿ ಆಯ್ತು ನಾನು ಅದು ಮಾಡೋದಂದ್ರೆ. ನನಗೆ ತುಂಬ ಐಡಿಯಾ ಇತ್ತು ನಾ ಏನೇನು ಮಾಡೋಕ್ಕೆ ಹಾಗೆ ಅಂತೇಳಿ. ಆ ಐಡಿಯಾನು ಮಾಡ್ತೇನೆ ನಾನು ಎಲ್ಲದು. ನಿಮ್ಗೆ ನಿಜವಾಗ್ಲೂ ನಾನು ಎಂಟರ್ಟೈನ್ ಮಾಡ್ತೇನೆ ನಾನು. ಹಾಗೆ ನಿಮ್ಮ ಐಡಿಯಾ ನಂಗೆ ಸಜೆಸ್ಟ್ ಮಾಡಿ, ಈ ಮೂರರಲ್ಲಿ ಯಾವ್ದು ನಾವು ಕಂಟಿನ್ಯೂ ಮಾಡ್ಕೋಬೇಕಂದ್ರೆ ನಂಗೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಮತ್ತೆಂತ ನಿಮ್ಮ ಕ್ವೆಶನ್ ಇದ್ದರೆ ನನಗೆ ನೆಕ್ಸ್ಟ್ ವೀಡಿಯೋಗೆಲ್ಲ ಕೇಳಿ, ನಾನು ಅದ್ರ ಬಗ್ಗೆ ವಾಪಸ್ ನಾನು ರಿಪ್ಲೈ ಮಾಡ್ತೆ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಜವಾಗ್ಲೂ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದೀರಿ ತುಂಬ ಜನ. ನನಗೆ ಎಷ್ಟೋ ಜನ ಶೇರ್ ಮಾಡಿದ್ದೀರ ನಮ್ಮದು ವ್ಲಾಗ್ಸ್ ಬಗ್ಗೆ ಎಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಜನ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಚಿರಋಣಿ ಆಗಿರುತ್ತೆ. ತುಂಬ ನಂಗೆ ಸಪೋರ್ಟ್ ಮಾಡಿದ್ರಿ. ಹೀಗೆ ನಂಗೆ ಮುಂದೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಮನೆ ಗಂಡೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಯ್ಲಿ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ಹೀಗೆ ಹೆಲ್ಪ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಐಡಿಯಾ ಎಲ್ಲ ಕೊಡಿ. ಮತ್ತು ದಯವಿಟ್ಟು ನೆನಪು ಹೋಗಬೇಡಿ, ನನಗೆ ಯಾವ್ದು ಈ ಮೂರರಲ್ಲಿ ಯಾವ್ದು ಮಾಡ್ಲಿಕ್ಕೆ, ಯಾವ್ದು ಕಂಟಿನ್ಯೂ ಮಾಡ್ಲಿಕ್ಕೆ ಅಂತೇಳಿ ದಯವಿಟ್ಟು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೇನೆ. ಮತ್ತೊಂದು ದಿವಸ ನಾನು ವ್ಲಾಗ್ ಬಗ್ಗೆ ಮತ್ತೆ ಸಿಗ್ತೇನೆ. ಬಾಯ್, ನಮಸ್ಕಾರ.